ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೋಟೇಶ್ವರ ರಾವ್ ಅಂತೇಳಿ. ನಾನು ಸದ್ಯಕ್ಕೆ ಇರುವುದು ಬೆಂಗಳೂರು. ಮೂಲತಃ ರಾಯಚೂರಿಂದ ಬೆಂಗಳೂರಿಗೆ ಬಂದಿರೋರು ನಾನು. ಈಗಾಗಲೇ ನಮ್ಮ ಲಕ್ಷ್ಮೀ ಮಹೇಶ್ ಮೇಡಮ್ ನನ್ನ ಪರಿಚಯ ಮಾಡ್ತಾ ಪತ್ರಿಜಿ ಅವ್ರ ಜೊತೆ ಹೆಚ್ಚಿನ ಒಡನಾಟ ಇದ್ದಂತ ಮಾಸ್ಟರ್ ಅಂತ ಪರಿಚಯ ಮಾಡಿದ್ರು. 100ಕ್ಕೂ 100 ಪಾಲು ಸತ್ಯ. ಸುಮಾರು 25ರಿಂದ 27 ವರ್ಷ ಪತ್ರಿಜಿ ಅವ್ರ ಜೊತೆ ಒಡನಾಟ. ಅದರಲ್ಲಿ ಸುಮಾರು ಒಂದು 13.5 ವರ್ಷ ಅವ್ರ ಜೊತೆಯಲ್ಲೇ ಜೀವಿಸಿರುವಂತ ಆಧ್ಯಾತ್ಮಿಕ ಅನುಭವ. ಅವ್ರ ಜೊತೆಯಲ್ಲೇ ಜೀವಿಸಿರುವಂತ ಆಧ್ಯಾತ್ಮಿಕ ಅನುಭವ. ನಾನು ಈ ಮಾರ್ಗಕ್ಕೆ ಬಂದು ಸುಮಾರು 40 ವರ್ಷ ಆಯ್ತು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಜೊತೆಯಲ್ಲಿ ಭಾಗವಹಿಸ್ತಾ 27-28 ವರ್ಷ ಆಯ್ತು. ನನಗೆ ಸರಿಯಾದ ಮಾರ್ಗ ಅನ್ನೋದು ತಿಳಿದು ಬಂದಿರೋದು ಪತ್ರಿಜಿ ಅವರ ಭೇಟಿ ಆದ ನಂತರ. ಅಲ್ಲಿವರೆಗೂ ನಾನು ಸೇಮ್ ಟು ಸೇಮ್ ನಿಮ್ ತರನೇ, ಸೇಮ್ ಟು ಸೇಮ್. ಆದ್ರೆ ನಿಮ್ಗೆ ಧ್ಯಾನ ಅನ್ನೋ ಶಬ್ದ ಗೊತ್ತಿತ್ತೋ ಇಲ್ಲೋ, ನನಗೆ ಧ್ಯಾನ ಅನ್ನೋ ಶಬ್ದ ಗೊತ್ತಿತ್ತು, ಆದ್ರೆ ಮಾರ್ಗ ಗೊತ್ತಿರಲಿಲ್ಲ. ಧ್ಯಾನ ಮಾರ್ಗ ಚೆನ್ನಾಗಿರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಆ ಮಾರ್ಗದಲ್ಲಿ ಹೇಗೆ ತೊಡಗಿಸ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ಏನ್ ಲಕ್ಷ್ಮಿ ಮೇಡಮ್? ಬಹಳ ಜನ ಹೇಳ್ತಾರೆ ಧ್ಯಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ, ಆದ್ರೆ ಧ್ಯಾನ ಹೇಗ್ ಮಾಡ್ಬೇಕು ಅದೇ ಪ್ರಶ್ನೆ. ಧ್ಯಾನ ಮಾಡಿದ್ರೆ ಒಳ್ಳೇದು ಅಂತೇಳಿ ಎಲ್ಲರೂ ಹೇಳ್ತಾರೆ. ಏನ್ ಶಶಿಕಲಾ ಮೇಡಮ್, HYN ಶಶಿಕಲಾ, ಆನ್ ಮಾಡ್ಕೊಳ್ಳಿ, ಮೈಕ್ ಆನ್ ಮಾಡ್ಕೊಳ್ಳಿ. ಎಸ್ ಸರ್. ಈಗ ಫಾರ್ ಎಕ್ಸಾಂಪಲ್ ಈ ಪ್ರೆಸೆಂಟ್ ಟೈಮ್ ಬೀಯಿಂಗ್ ಅಲ್ಲಿ ಯಾರಾದ್ರೂ ಒಂಚೂರು ಅನಾರೋಗ್ಯದಿಂದ ಡಾಕ್ಟರ್ ತಲ್ಲಿ ಹೋದ್ರೆ ಡಾಕ್ಟರ್ ಏನಂತಾರೆ? ಪ್ರಿಸ್ಕ್ರಿಪ್ಷನ್ ನೋಡ್ತೀವಿ, ಮೆಡಿಸಿನ್ ಏನೇನು ಬರ್ತಾರೆ, ಮೇಲ್ಗಡೆ ಏನ್ ಬರ್ದಿದ್ದಾರೆ. ಫಸ್ಟ್ ಪ್ರಿಸ್ಕ್ರಿಪ್ಷನ್ ಧ್ಯಾನ ಮಾಡಿ, ಧ್ಯಾನ ಮಾಡಿ. ಎಸ್, ಧ್ಯಾನ ಮಾಡಿ, ಧ್ಯಾನ ಮಾಡಿ, ಧ್ಯಾನ ಮಾಡಿ, ಧ್ಯಾನ ಮಾಡಿ. ಧ್ಯಾನ ಹೇಗ್ ಮಾಡಬೇಕು? ಧ್ಯಾನ ಹೇಗ್ ಮಾಡಬೇಕು ಮಾಸ್ಟರ್ಸ್? ಸುಮಾರು ವರ್ಷಗಳ ಕಾಲ ಸುಮಾರು ವರ್ಷಗಳೇನು, 100 ವರ್ಷ, 1000 ವರ್ಷ ಇದು ಬಹಳ ಗೋಪ್ಯವಾಗಿತ್ತು. ಅಂದ್ರೆ ಕೆಲವರ ಕೈಯಲ್ಲಿ ಮಾತ್ರ ಇದ್ದಂತ ವಿದ್ಯಾ ಆಗಿತ್ತು. ಎಲ್ಲೋ ಹಿಮಾಲಯದಲ್ಲಿ ಅದು ಕೆಲವರಿಗೆ ಮಾತ್ರ ಸಿಗ್ತಾ ಇದ್ದಂತ ವಿದ್ಯೆ ಆಗಿತ್ತು. ನಾನು ಚಿಕ್ಕ ವಯಸ್ಸಲ್ಲೇ, ಅಂದ್ರೆ 11 ವರ್ಷ ಇದ್ದಾಗ, ಏನ್ ಶಶಿಕಲಾ ಮೇಡಮ್?
11 ವರ್ಷ ಇದ್ದಾಗ ಧ್ಯಾನ ಅಂದ್ರೆ ಏನು ತಿಳ್ಕೋಬೇಕು. ಈ ಋಷಿಗಳು, ಮಹಾಮುನಿಗಳು, ಯೋಗಿಗಳು ಇವ್ರು ಏನ್ ಮಾಡ್ತಾರೆ ಕೂತ್ಕೊಂಡು? ಚಿಕ್ಕವನಿದ್ದಾಗೆ ನನಗೆ ಆ ಸಂಶಯ ಬಂದಿತ್ತು. ಬಹಳ ಜನನ ಕೇಳಿದೀವಿ ಅಂತ ತಿಳ್ಕೊಡ್ರಿ. ಏನ್ ಶಿವಲಿಂಗಂ ಅವರೇ, ಮೈಕ್ ಆನ್ ಮಾಡ್ಕೊಳ್ಳಿ, ಹೇಳ್ತೀನಿ. ಶಶಿಕಲಾ ಮೇಡಮ್, ಹೇಳಿ ಸರ್. ಈಗ ಯಾರನ್ನಾದ್ರೂ ಕೇಳಿದೀವಿ ಅಂತ ತಿಳ್ಕೊರಿ. ಈಗ ನಾನು ಕೇಳ್ತೀನಿ ನಿಮ್ಮನ್ನು ನೆಕ್ಸ್ಟ್ ನನ್ನ ಪರಿಚಯ ಆದ್ಮೇಲೆ. ನಮ್ ಗೀತಾ ಮೇಡಮ್ ಫೋನ್ ಮಾಡಿ, ಸರ್ ನೀವು ಬಹಳ ಸೀನಿಯರು, ನಿಮ್ಮ ಸ್ವಲ್ಪ ಅನುಭವ ಹೇಳಿ ಆಮೇಲೆ ಏನಾದ್ರೂ ವಿಷಯವನ್ನು ತಿಳಿಸಿರಿ ಸರ್. ಸರಿ ಅವ ಅಂದೆ. ಏನ್ ಶಿವಲಿಂಗಂ ಅವರೇ, ಯಾರನ್ನಾದ್ರೂ ನಾವು ಕೇಳಿದೀವಿ ಅಂತ ತಿಳ್ಕೊರಿ. ಮೈಕ್ ಆನ್ ಮಾಡ್ಕೊಡ್ರಿ ಶಿವಲಿಂಗಂ ಅವ್ರೆ. ರಮೇಶ್ ನೀನ್ ಆನ್ ಮಾಡ್ಕೋಪ. ಮಾಡ್ಕೊಂಡಿದ್ದೀನಿ. ಇನ್ನೊಬ್ರು ಶಿವಲಿಂಗಮ್ಮ ಅಂತ ಇದಾರೆ ನೋಡಿ ಇಲ್ಲಿ, ಯಾರೋ ಒಬ್ರು. ನೀವು ಆನ್ ಮಾಡ್ಕೊಡಿ. ಶಶಿಕಲಾ ಮೇಡಮ್, ಹೇಳಿ ಸರ್. ಯಾರನ್ನಾದ್ರೂ ಕೇಳಿದ್ರೆ ಏನಂತಾರೆ? ಆರೋಗ್ಯಕ್ಕಾಗಿ ನಾನು ಈ ಮಾರ್ಗಕ್ಕೆ ಬಂದೆ ಅಂತಾರೆ. ಇನ್ನು ಕೆಲವರು ಏನಂತಾರೆ? ಒಂಚೂರು ಮಾನಸಿಕ ಪರಿಸ್ಥಿತಿ ಸರಿ ಇರಲಿಲ್ಲ, ಹಾಗಾಗಿ ಈ ಮಾರ್ಗಕ್ಕೆ ಬಂದೆ ಅಂತಾರೆ. ಇನ್ನೊಬ್ರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ನಾನು ಬಂದಿರೋದಕ್ಕೆ ಕಾರಣ, ಈ ಋಷಿ ಮುನಿಗಳು ಇಷ್ಟೊತ್ತು ಹೆಂಗ್ ಕೂಡ್ತಾರೆ, ಕುಂತು ಏನ್ ಮಾಡ್ತಾರೆ ಇವರು? ಮಾಸ್ಟರ್ಸ್ ಅರ್ಥ ಆಗ್ತಾ ಇದೆಯಲ್ಲ? ಬಹಳ ವಿಚಿತ್ರ ಅನುಭವ ಅನಿಸ್ತದಲ್ಲ ಇದು. ನೀವು ಸುಮಾರು 2 ವರ್ಷ 3 ವರ್ಷದಿಂದ ಎಲ್ಲರೂ ಈ ಮಾರ್ಗದಲ್ಲಿ ಈ ತರ ಅನುಭವ ಯಾವತ್ತಾದ್ರೂ ಕೇಳಿದಿರಾ? ನನಗೂ ಹಂಗೆ ಆಗಿರೋದು ಸರ್. ನೀವು ನಮ್ ತರ ಬಂದ್ಯಾವ? ಹೌದು ಸರ್. ವೆರಿ ಗುಡ್. ಅದಕ್ಕೆ ಫಸ್ಟ್ ನಿಮ್ಮನ್ನೇ ಕೇಳಿದೆ. ಹಿಂಗೆ ಯಾರೋ, ನಾನು ಸುಮಾರು ನನ್ನ ಜೀವನದಲ್ಲಿ 72 ಗುರುಗಳನ್ನ ಭೇಟಿಯಾಗಿದೆ. ಆಲ್ ವೆರೈಟೀಸ್ ಆಫ್ ಗುರುಸ್. ಅದರಲ್ಲಿ ಅಘೋರಸರಿದ್ದಾರೆ, ನಾಗ ಸಾಧುಗಳಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಮಹಾತ್ಮರಿದ್ದಾರೆ, ಮಹನೀಯರಿದ್ದಾರೆ, ಬುದ್ಧತ್ವ ಸಾಧನದಲ್ಲಿ ಇದ್ದವರಿದ್ದಾರೆ, ಭಗವದ್ಗೀತಾ ಜ್ಞಾನವನ್ನು ಅತ್ಯದ್ಭುತವಾಗಿ ತಿಳಿಸುವವರಿದ್ದಾರೆ. ನನ್ನ ಮೊಟ್ಟ ಮೊದಲನೇ ಗುರು ರಾಮಕೃಷ್ಣಾನಂದ ಸ್ವಾಮೀಜಿಗಳು. ನನ್ನ ಕಡೆ ಭೇಟಿಯಾಗಿದ್ದ ಗುರು ಪಿತಾಮಹ ಧ್ಯಾನಯೋಗಿ ಪತ್ರಿಜಿ ಗುರುಗಳು. ಪತ್ರಿಜಿ ಗುರುಗಳನ್ನ ಭೇಟಿಯ ನಂತರ ನನ್ನ ಶೋಧನೆ ಅನ್ನೋದನ್ನ ನಾನು ನಿಲ್ಲಿಸಿದ್ದೆ, ಸ್ಟಾಪ್ ಮಾಡಿದ್ದೆ. ಏನ್ ರಮೇಶ? ಹೇಳಿ ಸರ್. ನನ್ನ ಶೋಧನೆ ಅನ್ನೋದು ಸ್ಟಾಪ್ ಆಯ್ತು. ನನಗೆ ಗೊತ್ತಾಯ್ತು, ಈ ಋಷಿ ಮುನಿಗಳು ಕುಂತು ಏನ್ ಮಾಡ್ತಾರೆ, ಇಷ್ಟೊತ್ತು ಹೇಗ್ ಕೂಡ್ತಾರೆ, ಇಷ್ಟೊತ್ತು ಹೆಂಗ್ ಕೂಡ್ತಾರೆ, ಇವರು ಕುಂತು ಏನ್ ಮಾಡ್ತಾರೆ, ಆ ಕೂಡೋದ್ರಿಂದ ಪ್ರಯೋಜನ ಏನಿದೆ? ಪತ್ರಿಜಿ ಗುರುಗಳನ್ನ ಭೇಟಿಯಾಗಿದ್ದ ನಂತರ ನನ್ನ ಅರಿವಿಗೆ ಬಂದಿರುವಂತ ಮಹತ್ತರ ಸತ್ಯ, ನನ್ನ ಗುರು ನನ್ನ ಶ್ವಾಸವೇ ಅನ್ನುವ ಸತ್ಯ ನನ್ನ ಅರಿವಿಗೆ ಬಂದಿತ್ತು. ಅಲ್ಲಿಯವರೆಗೂ ಪ್ರಪಂಚಾದ್ಯಂತವು ಗುರುವಿಗಾಗಿ ಹುಡುಕಾಡಿತ್ತು. ಯಾರು ಎಲ್ಲಿ ಏನ್ ಅವತಾರ್ ಫೌಂಡೇಶನ್ ನಾಗ ಏನ್ ಪಾಠ ಹೇಳ್ತಾರೆ, ನ್ಯೂ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ಅಲ್ಲಿ ಏನ್ ಪಾಠ ಹೇಳ್ತಾರೆ, ಅಲ್ಲಿ ಏನ್ ಹೇಳ್ತಾರೆ, ಇಲ್ಲೇ ಹೇಳ್ತಾರೆ, ನಮ್ಮೂರಲ್ಲಿ ಏನ್ ಹೇಳ್ತಾರೆ, ಇನ್ನೊಬ್ಬರಲ್ಲಿ ಏನ್ ಹೇಳ್ತಾರೆ, ಯಾವ ಊರಲ್ಲಿ ಪ್ರವಚನ ಅಂದ್ರೇನು ಹೋಗ್ತಿದ್ದೆ, ಇಲ್ಲಿ ಸೆಟ್ ಆಗ್ತಾ ಇರ್ಲಿಲ್ಲ, ಎಲ್ಲೋ ಕೊರತೆ ಇತ್ತು.
ಎಲ್ಲೋ ಕೊರತೆ ಇತ್ತು. ಏನ್ ರಮೇಶ? ಹೌದು ಸರ್, ಹೌದೌದು. ಆ ಕೊರತೆ ಪೂರೈಸಿಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆ ಕೊರತೆಯನ್ನು ಪೂರೈಸಿಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೊತ್ತಿಗೆ ನಮ್ಮ ತಾಯಿ ತಂದೆ ಇಬ್ರು ಈ ಮಾರ್ಗಕ್ಕೆ ಬಂದಿದ್ರು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ಗೆ ಬಂದಿದ್ರು. ನಮ್ಮ ಮನೆಯಲ್ಲಿ ಪಿರಮಿಡ್ ನಿರ್ಮಾಣವೂ ಆಗಿತ್ತು. ಎಲ್ಲರೂ ನಿಮ್ಮ ತಾಯಿ ತಂದೆ ನಿಮಗೆ ಏನ್ ಕೊಟ್ರಪ್ಪ ಅಂದ್ರೆ, ಈಗ ಶಶಿಕಲಾ ಮೇಡಮ್ ಕೇಳಿದ್ರೆ ನನಗೊಂದು ಮನೆ ಕೊಟ್ರು ಅಂತಾರೆ. ರಮೇಶನ್ ಕೇಳಿದ್ರೆ ನನಗೊಂದು 10 ಫ್ಲಾಟ್ ಕೊಟ್ಟಿದ್ದಾನೆ ನಮ್ಮಪ್ಪ. ಲಕ್ಷ್ಮೀ ಮೇಡಮ್ ಕೇಳಿದ್ರೆ ನನಗೆ ಮಂಗಳೂರಲ್ಲಿ ಒಂದು ಮನೆ ಕಟ್ಕೊಟ್ಟವ್ರೆ ಅಂತ. ಹೌದಾ? ತಾಯಿ ತಂದೆಯಿಂದ ಪ್ರತಿಯೊಬ್ಬರು ಯಾವುದೋ ಒಂಥರ ಆಸ್ತಿಯನ್ನು ಪಡೆದಿದ್ದಿರ್ತಾರೆ. ನಾನು ಈ ಮಾರ್ಗವನ್ನು ನಮ್ಮ ತಾಯಿ ತಂದೆಯಿಂದ ಆಸ್ತಿಯಾಗಿ ಪಡೆದಿದ್ದೆ. ಅತ್ಯಂತ ಭಾಗ್ಯಶಾಲಿ ಯಾರು ಅಪ್ಪ ಅಂದ್ರೆ, ಎದೆ ತಟ್ಟುಕೊಂಡು ನಾನು ಹೇಳುವಷ್ಟು ಸಾಹಸಿ. ಯಾಕಂದ್ರೆ ಸಾಹಸ ಯಾತ್ರೆಯನ್ನು ಮಾಡಲು ಮಾರ್ಗವನ್ನು ನಾನು ಆಸ್ತಿಯಾಗಿ ನನ್ನ ಪೋಷಕರಿಂದ ಪಡೆದಿದ್ದೆ. ಆ ಪೋಷಕರು ಪಿತಾಮಹ ಪತ್ರಿಜಿ ಅವರಿಂದ ಈ ಮಾರ್ಗವನ್ನು ಪಡೆದಿದ್ರು. ಅನೇಕ ಸಂದರ್ಭಗಳಲ್ಲಿ ನೀವು ಪತ್ರಿಜಿ ಅವರ ಹಳೆ ವಿಡಿಯೋಸ್ ನೋಡಿದರೆ ಪತ್ರಿಜಿ ಅವರೇ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಇದ್ದೆ. ಮಾಸ್ಟರ್ಸ್, ನಾನೀಗ ನಿಮ್ಮಲ್ಲಿ ನಿಮ್ಮ ಮುಂದೆ ಇಡುವ ಪ್ರಶ್ನೆ ಏನಪ್ಪಾ ಅಂದ್ರೆ, ಲಕ್ಷ್ಮೀ ಮೇಡಮ್ ನೀವು ಧ್ಯಾನ ಮಾಡ್ತಾ ಇದ್ದೀರಲ್ಲ, ಏತಕ್ಕಾಗಿ ಮಾಡ್ತಾ ಇದ್ದೀರಾ? ವೈ ಯು ಆರ್ ಡೂಯಿಂಗ್ ಮೆಡಿಟೇಷನ್? ಅಂದ್ರೆ ನಾನು ಯಾರು ಅನ್ನೋದನ್ನ ಅರ್ಥಕೊಳ್ಳಕ್ಕೆ. ವೆರಿ ಗುಡ್. ಹಾಗೆ ಇರ್ರಿ, ಮೈಕನ್ನು ಮ್ಯೂಟ್ ಮಾಡ್ಕೋಬೇಡಿ. ಮಾಸ್ಟರ್ಸ್, ನಾನು ಪ್ರಶ್ನೆಗಳನ್ನು ಕೇಳೋದು ಜಾಸ್ತಿ, ಯಾರು ತಲೆ ಕೆಡ್ಸ್ಕೋಬೇಡಿ. ನಾನು ಕನ್ಫ್ಯೂಸ್ ಮಾಡೋದನ್ನು ಜಾಸ್ತಿ. ಓಕೆ, ಯಾರು ಕನ್ಫ್ಯೂಸ್ ಆಗ್ಬೇಕು. ಕನ್ಫ್ಯೂಸ್ ಮಾಡೋದು ಎದಕ್ಕಪ್ಪ ಅಂದ್ರೆ ನಿಮಗೊಂದು ಕ್ಲಾರಿಟಿ ಸಿಗ್ಲಿ ಅಂತೇಳಿ. ಓಕೆ ಓಕೆ. ಶಶಿಕಲಾ ಮೇಡಮ್, ನೀವು ಹೇಳಿ, ನೀವು ಯಾಕೆ ಧ್ಯಾನ ಮಾಡ್ತಾ ಇದ್ದೀರಾ? ನಾನ್ ಯಾರು, ನನ್ಗೇನ್, ನಾನ್ ಎಲ್ಲಿಂದ ಬಂದೆ, ನಾನ್ ಮುಂದೇನು ಅದನ್ನೆಲ್ಲ ಒಂದ್ ಸ್ವಲ್ಪ ತಿಳ್ಕೊಬೇಕು ಅನ್ನೋ ಹದಾಸೆಯಿಂದ ಮಾಡ್ತಾ ಇದ್ದೀನಿ ಸರ್. ಹಾಗೆ ಇದೆ, ಹಾಗೆ ಇದೆ. ನೀವೇನ್ ಹೇಳಿದಿರಾ ಅದನ್ನ ಹಾಗೆ ನೆನಪಿಟ್ಕೊಡಿ. ಮತ್ತೆ ಕೇಳ್ತೀನಿ, ಅವಾಗ ಅದೇ ಆನ್ಸರ್ ಅನ್ನ ಕೊಡ್ಬೇಕು. ಓಕೆ ಓಕೆ. ರಮೇಶ ಹೇಳು. ರಮೇಶ, ಧ್ಯಾನ ಅಂದ್ರೆ ಏನು ಗೊತ್ತಾ ಸರ್? ಧ್ಯಾನ ಈಸ್ ಎ ಸ್ಟೇಟ್ ಆಫ್ ಡೀಪ್ ಎಫರ್ಟ್ಲೆಸ್ ಅಂಡ್ ಅಬ್ಸರ್ವೇಷನ್ ಆಫ್ ದ ಇನ್ನರ್ ಸ್ಟಿಲ್ನೆಸ್. ಓಕೆ, ಅದನ್ನ ಏನಂದ್ರೆ ನಮ್ಮನ್ನ ನಾವು ಅರ್ಥಕೊಳ್ಳೋಕೆ, ಆಮೇಲೆ ನಮ್ಮಲ್ಲಿರೋ ಒಂದು ಸ್ಟ್ರೆಸ್ ನ ಮತ್ತೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ನಾವು ಮಾಡೋ ಒಂದು ಇದೆಯಲ್ಲ, ಅದನ್ನ ನಾವು ಧ್ಯಾನ ಅಂತೀವಿ. ರಮೇಶ್ ಅವರೇ, ಏನ್ ಗೊತ್ತಾ ಅದು ಧ್ಯಾನ ಅಂದ್ರೆ ಇನ್ನೊಂದೇನಂದ್ರೆ ಗೊತ್ತಾ ಸರ್?
ಬರೀ ಹಾ. ಯೋಚನೆ ಮಾಡೋದು ಧ್ಯಾನ ಅಲ್ಲ, ಬರೀ ಯೋಚನೆ ಮಾಡೋದು ಧ್ಯಾನ ಅಲ್ಲ, ಆದ್ರೆ ಎಕ್ಸ್ಪೀರಿಯನ್ಸ್ ಮಾಡೋದು ನಮ್ಮ ಮೈಂಡ್ ನಲ್ಲಿ ಒನ್ ಪಾಯಿಂಟ್ ನಲ್ಲಿ ಯಾವ್ದೋ ಒಂದ್ ಪಾಯಿಂಟ್ ನಲ್ಲಿ ಫೋಕಸ್ ಮಾಡ್ಕೊಂಡು ಫ್ಲೋ ಆಫ್ ಎನರ್ಜಿನ ಅದ್ ಫೋಕಸ್ ಮಾಡ್ಕೊಂಡು ಅಲ್ಟಿಮೇಟ್ಲಿ ಒಂದು ಸಮಾಧಿ ಸ್ಥಿತಕ್ಕೆ ನಾವು ರೀಚ್ ಆಗ್ತೀವಲ್ಲ, ಅದನ್ನ ಧ್ಯಾನ ಅಂತೀವಿ. ವೆರಿ ಗುಡ್, ವೆರಿ ಗುಡ್. ಹಾಗೆ ಇರ್ರಿ, ನಿಮ್ಮ 2 ಉತ್ತರಗಳನ್ನ ಒಂದು ಪೇಪರ್ ಮೇಲೆ ಬರೆದಿಟ್ಕೊಳ್ರಿ, ನಾನು ಮತ್ತೆ ಕೇಳ್ತೀನಿ. ಲಕ್ಷ್ಮೀ ಹೂಗಾರ್ ಅವರೇ ಹೇಳಿ. ಸರ್, ನಮ್ಮಲ್ಲಿರುವ ಅಹಂಕಾರ, ಅಹಂಭಾವ, ಸ್ವಾರ್ಥತೆಯನ್ನ ಕಳೆದುಕೊಳ್ಳಿಕ್ಕೆ ನಾವು ಧ್ಯಾನ ಮಾಡ್ಬೇಕು ಸರ್. ಓ ಸೂಪರ್. ಕಳ್ಕೊಂಡ್ಮೇಲೆ ನಮಗೆ ಗೊತ್ತಾಗುತ್ತೆ ನಾವ್ ಯಾರು ಅನ್ನೋದು. ವೆರಿ ಗುಡ್. ಈಗ ಲಕ್ಷ್ಮೀ ಮಹೇಶ್ ಅವರು, ಶಶಿಕಲಾ ಅವರು, ರಮೇಶ್ ಅವರು, ಲಕ್ಷ್ಮೀ ಹೂಗಾರ್ ಅವರು 4 ಜನ ಉತ್ತರವನ್ನು ಕೊಟ್ಟಿದ್ದೀರಾ. ಅದರಲ್ಲಿ 3 ಜನರ ಉತ್ತರ ಬಹುತೇಕ ಒಂದೇ ತರ ಇತ್ತು. ನಾನು ಯಾರು ಅಂತ ತಿಳ್ಕೋಬೇಕು ಅಂತ ಹೇಳಿ. ರಮೇಶ್ ಅವ್ರ ಉತ್ತರ ರಮಾರಮಿ ಸೇಮ್ ಇತ್ತು, ಆದ್ರೆ ಧ್ಯಾನ ಅಂದ್ರೆ ಏನು ಅಂತ ಅವರು ಹೇಳಿದ್ರು. ಓಕೆ, ರಮೇಶ್ ಅವರು ಧ್ಯಾನ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದಾರೆ. ಹಾಗೆ ಲಕ್ಷ್ಮಿ ಅವರು, ಶಶಿಕಲಾ ಅವರು, ಹೂಗಾರ್ ಅವರು ನಾವು ಯಾರು ಅಂತ ತಿಳ್ಕೋಬೇಕು ಅಂತ ಈ ಮಾರ್ಗಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಓಕೆ, ನೌ ಮೈ ಕ್ವಶನ್ ಈಸ್, ತಿಳ್ಕೊಂಡಿದ್ದೀರಾ? ತಿಳ್ಕೊಂತಾ ಇದ್ದೀರಾ? ಇನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀರಾ? ಪ್ರಯತ್ನ ಸಾಗಿದೆ ಸರ್. ವೆರಿ ಗುಡ್, ವೆರಿ ಗುಡ್. ಲಕ್ಷ್ಮಿ ಮೇಡಮ್ ನೀವು? ಎಸ್ ಸರ್, ಪ್ರಯತ್ನದಲ್ಲಿ ಇದೀನಿ ಅಷ್ಟೇ ಸರ್. ರಮೇಶ ನೀವು? ಪ್ರಯತ್ನದಲ್ಲಿದ್ದೀನಿ ಸರ್. ವೆರಿ ಗುಡ್. ಲಕ್ಷ್ಮಿ ಮೇಡಮ್ ನೀವು? ಸರ್, ನಾನೊಂದು ಆತ್ಮ ಅಂತ ನನಗೆ ಅರಿವಾಗಿದೆ ಸರ್. ವೆರಿ ಗುಡ್, ವೆರಿ ಗುಡ್. ಈಗ ಲಕ್ಷ್ಮಿ ಮೇಡಮ್ಗೆ ಆತ್ಮ ಅಂತೇಳಿ ಅರಿವಾಗಿದೆ. ವೆರಿ ಗುಡ್. ಮತ್ತೆ ಮಹೇಶ್ ಅವರಿಗೆ, ಶಶಿಕಲಾ ಅವರಿಗೆ, ರಮೇಶ್ ಅವರಿಗೆ ಪ್ರಯತ್ನದಲ್ಲಿ ಇದ್ದೀವಿ ಅಂತ. ಎಲ್ಲರಿಗೂ ಧನ್ಯವಾದಗಳು. ಈಗ ನಾನು ಒಂದು ಸುಳುವು ಕೊಡ್ತೀನಿ, ನಾನೊಂದು ನಿಮಗೆ ಹಿಂಟ್ ಕೊಡ್ತೀನಿ. ಆ ಹಿಂಟಿಂದ ನಿಮ್ಮನ್ನು ನೀವು ಅರಿತುಕೊಳ್ಳಬಹುದು. ಒಂದು ಹಿಂಟ್ ಕೊಡ್ತೀನಿ, ಆ ಹಿಂಟಿಂದ ನಿಮ್ಮನ್ನು ನೀವು ಅರಿತುಕೊಳ್ಳಬಹುದು. ಓಕೆ, ಆ ಹಿಂಟು ಒಂದೇ ಸೆಕೆಂಡ್ ಮಾಸ್ಟರ್ಸ್, ಹಾಗೆ ಇರ್ರಿ. ಒಂದೇ ಸೆಕೆಂಡ್. ಎಸ್, ಆ ಹಿಂಟು ಕೊಡೋದಕ್ಕಿಂತ ಮುಂಚಿತವಾಗಿ ಪ್ರಪಂಚದಲ್ಲಿ ನೀವು ಏನನ್ನು ಕಾಣ್ತಾ ಇದ್ದೀರಾ? ಯಾರಾದ್ರೂ ಉತ್ತರ ಕೊಡ್ಬೋದಾ? ಪ್ರಪಂಚದಲ್ಲಿ ನೀವು ಏನನ್ನ ಕಾಣ್ತಾ ಇದ್ದೀರಾ? ಹೂಗಾರ್ ಮೇಡಮ್. ಸರ್, ಪ್ರಪಂಚದಲ್ಲಿ ನೀವು ಏನನ್ನ ಕಾಣ್ತಾ ಇದ್ದೀರಾ? ದ್ವಂದ್ವತ್ವ ಸರ್. ದ್ವಂದ್ವ. ಓಕೆ, ಓಕೆ. ಇಲ್ಲಿ ಯಾವ್ದಕ್ಕೂ ನಮಗೆ ಸಮಾಧಾನ ಅನ್ನೋದಿರೋದಿಲ್ಲ. ಇನ್ನು ಬೇಕು, ಮತ್ತು ಬೇಕು, ಅದು ಬೇಕು, ಇದು ಬೇಕು ಅಂತ ನಮ್ಮ ಮೇಲೆ ನಮಗೇನೆ ನಂಬಿಕೆ ಇರೋದಿಲ್ಲ. ಬರೀ ದ್ವಂದ್ವತ್ವದಲ್ಲೇ ನಮ್ಮ ಯೋಚನೆಗಳು, ಆಲೋಚನೆಗಳು ನಿಂತಿರುತ್ತೆ. ಅಲ್ಲಲ್ಲಲ್ಲ, ಅಷ್ಟು ಸ್ವಲ್ಪ ದೂರ ಹೋಗ್ಬೇಡವಾ, ಸ್ವಲ್ಪ ಇನ್ನು ಹಿಂದೆಗ್ ಬಾ. ದ್ವಂದ್ವ ಅನ್ನೋದನ್ನ ಇನ್ನೊಂದ್ಸಲ ಜಾಯಿನ್ ಆದಾಗ ಹೇಳ್ತೀನಿ. ಈ ಸದ್ಯಕ್ಕೆ ನೀವು ಈ ಪ್ರಪಂಚ ಬೇಡ, ಈ ಸೃಷ್ಟಿಯಲ್ಲಿ ಏನ್ ಕಾಣ್ತಾ ಇದ್ದೀರಾ? 99 ಜನ ಸಂತೋಷವಾಗಿಲ್ಲ ಸರ್. ನಾವು ಕೇಳಿದ್ರೆ ನೀವು ಸಂತೋಷವಾಗಿದ್ದೀರಾ ಅಂತ ಕೇಳಿದ್ರೆ ಸಂತೋಷವಾಗಿಲ್ಲ. ಬೇರೆ ಜನರು
ಮಾಹಿತಿ ಎತ್ತೋದೇ ಬೇಡ. ನೀವೇನ್ ಹಾ. ಕಾಣ್ತಾ ಇದ್ದೀರಾ? ನೀವೇನು ಆಸ್ ಎ ಇಂಡಿವಿಜುವಲ್, ಆಸ್ ಎ ರಮೇಶ್, ವಾಟ್ ಯು ಆರ್ ಫೈಂಡಿಂಗ್? ಸರ್ ನೆಮ್ಮದಿಯನ್ನು ಕಾಣ್ತಾ ಇದ್ದೀನಿ. ಕೋಮಲ, ನೆಮ್ಮದಿ ಕಾಣ್ತಾ ಇದೆಯವ? ಹೌದು ಸರ್. ಈ ಜ್ಞಾನಕ್ಕೆ ಬಂದ್ಮೇಲೆ, ಸಾಧನೆಗೆ ಬಂದ್ಮೇಲೆ ನೆಮ್ಮದಿ ಅನ್ನೋದು ಕಾಣ್ತಾ ಇದೀವಿ ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ವೇದಾವತಿ ಹೇಳವ. ಧ್ಯಾನಕ್ಕೆ ಬಂದ್ಮೇಲೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ, ಮತ್ತೆ ಆರೋಗ್ಯ ಸುಧಾರಣೆ ಆಗಿದೆ. ವೆರಿ ಗುಡ್. ಮೈಂಡ್ ಒಂದ್ ಸ್ವಲ್ಪ ಪೀಸ್ಫುಲ್ ಆಗಿದೆ, ಮನಸ್ಸು ಸ್ವಲ್ಪ ಸಮಾಧಾನವಾಗಿದೆ. ವೆರಿ ಗುಡ್ ಅವ, ವೆರಿ ಗುಡ್, ವೆರಿ ಗುಡ್. ಆಮೇಲೆ ಇನ್ನೊಂದೇನ್ ಗೊತ್ತಾ ಸರ್, ಯಾರು ಏನೇ ಮಾತಾಡಿದ್ರು ಏನೋ ಮಾಡಿದ್ರು ನಮ್ಗೆ ಅದೆಲ್ಲ ತಟ್ಟಲ್ಲ. ಏನಂದ್ರೆ ನಾವು ಬಿಟ್ಬಿಡ್ತೀವಿ ಅಷ್ಟೇ. ಅದನ್ನ ಜಾಸ್ತಿ ಅದ್ರ ಹಿಂದೆ ಕ್ಯಾರಿ ಓವರ್ ಎಲ್ಲ ಮಾಡಲ್ಲ. ವೆರಿ ಗುಡ್ ಮಾಸ್ಟರ್ಸ್. ನಾನು ಕೇಳಿದ ಪ್ರಶ್ನೆ, ನೀವು ಸೃಷ್ಟಿಯಲ್ಲಿ ಏನನ್ನ ನೋಡ್ತಾ ಇದ್ದೀರಾ? ನಿಮ್ಮ ಪ್ರತಿಯೊಂದು ಉತ್ತರಕ್ಕೂ ಧನ್ಯವಾದಗಳು. ಈಗ ವಿಜಯ್ ಅನ್ನೋ ಮೇಡಮು ಸೂರ್ಯ, ಚಂದ್ರ, ಗಿಡ, ಮರ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ವೆರಿ ಗುಡ್ ಮಾಸ್ಟರ್ಸ್. ನಾನು ನಿಮ್ಮ ಹಾಗೆ ಈ ಮಾರ್ಗಕ್ಕೆ ಬಂದಾಗ ಹೊಸದಲ್ಲಿ ನೀವೇನು ಉತ್ತರಗಳು ಕೊಡ್ತಾ ಇದ್ದೀರಲ್ಲ, ಇದೇ ತರ ಉತ್ತರಗಳನ್ನ ಕೊಡ್ತಾ ಇದ್ದೆ. ಸಾಧನೆ ಮಾಡ್ತಾ ಮಾಡ್ತಾ ನನ್ನ ಉತ್ತರ ಬದಲಾಯಿತು. ಆ ಬದಲಾಗಿದ್ದು ಉತ್ತರ ಏನಪ್ಪಾ ಅಂದ್ರೆ, ವಿಡಿಯೋ ಮಾಡಿದ್ದೀನಿ. ಆ ಉತ್ತರ ಬದಲಾಗಿದ್ದು ಉತ್ತರ ಏನಪ್ಪಾ ಅಂದ್ರೆ, ನಾನು ಕಾಣಿಸ್ಕೊಂತ ಇರೋ ವಿಚಾರ ಏನಪ್ಪಾ ಈ ಸೃಷ್ಟಿಯಲ್ಲಿ ಅಂದ್ರೆ ಶಕ್ತಿ. ನಾನು ಕಾಣಿಸ್ಕೊಂತ ಇರೋ ಪದಾರ್ಥ ಏನಪ್ಪಾ ಅಂದ್ರೆ ಶಕ್ತಿ. ಮಾಸ್ಟರ್ಸ್, ನಿಜಕ್ಕೂ ನೀವು ನಂಬ್ತಿರೋ ಇಲ್ಲೋ, ನಾನು ಈಗ ಕಾಣಿಸಿಕೊಳ್ಳೋದು ಕೇವಲ ಶಕ್ತಿಯನ್ನು ಮಾತ್ರ. ಅದು ರಮೇಶ್ ರೂಪದಲ್ಲಿರ್ಬೋದು, ಲಕ್ಷ್ಮೀ ಮಹೇಶ್ ಅವ್ರ ರೂಪದಲ್ಲಿರ್ಬೋದು, ಶಶಿಕಲಾ ಅವ್ರ ರೂಪದಲ್ಲಿರ್ಬೋದು, ಮಮತಾ ಉಮೇಶ್ ರೂಪದಲ್ಲಿ ಆದ್ರೂ ಇರ್ಬೋದು, ನಮ್ಮ ಶಿವಲಿಂಗಮ್ಮ ರೂಪದಲ್ಲಿ ಇರ್ಬೋದು, ಇಲ್ಲ ಗಿರಿಜಮ್ಮ ರೂಪದಲ್ಲಿ ಇರ್ಬೋದು. ನನ್ ಕಾಣಿಸ್ಕೊಂತ ಇರೋ ಪದಾರ್ಥ ಒಂದೇ, ಅದು ಏನಪ್ಪಾ ಅಂದ್ರೆ ಶಕ್ತಿ. ಮತ್ತೆ ನಾವೆಲ್ಲರೂ ಯಾರು ಸರ್? ನಾವೆಲ್ಲರೂ ಶಕ್ತಿಯ ಪ್ರತಿರೂಪಗಳು. ನಾವೆಲ್ಲರೂ ಶಕ್ತಿಯ ಪ್ರತಿರೂಪಗಳು. We all are the shadows of this energy. ನಾವು ಪ್ರಕೃತಿ ಮಾತೆ ಅಂತ ಕರಿತೀವಲ್ಲ, ಪ್ರಕೃತಿ ಮಾತೆ ಅಂತ ಏನ್ ಕರಿತೀವಲ್ಲ ಶಶಿಕಲಾ ಮೇಡಮ್, ಪ್ರಕೃತಿ ಮಾತೆ ಯಾರು? ಅದು ಮೂಲ ಶಕ್ತಿ. ಪ್ರಕೃತಿ ಮಾತೆ ಅನ್ನೋದು ಮೂಲ ಶಕ್ತಿ. ನಾವು ಯಾರು? ಆ ಮೂಲ ಶಕ್ತಿಯಿಂದ ಬಂದಿರುವಂತ ಅಂತರ ಶಕ್ತಿ. ಆ ಮೂಲ ಶಕ್ತಿಯ ಪ್ರತಿರೂಪಗಳು. ಅಂದ್ರೆ ನಾವು ಆ ಶಕ್ತಿಯ ಅಂತರ್ಭಾಗಗಳು. ಆ ಶಕ್ತಿ ಉನ್ನತ ಲೋಕದಲ್ಲಿದೆ. ಈ ಶಕ್ತಿ ಭೌತಿಕ ದೇಹವನ್ನು ಧರಿಸಿ ಈ ಭೂಲೋಕಕ್ಕೆ ಬಂದಿದೆ. ಆ ಪ್ರಕೃತಿ ತಾಯಿ, ಆ ಮದರ್ ನೇಚರ್ ಇಡೀ ಸೃಷ್ಟಿಯನ್ನು ನೋಡ್ಕೊಳ್ಳುತ್ತಾ ಉನ್ನತ ಲೋಕದಲ್ಲಿದೆ. ಆ ಪ್ರಕೃತಿ ತಾಯಿ, ಆ ಮದರ್ ನೇಚರ್ ಇಂದ ನಾವು ಒಂದು ಭಾಗವಾಗಿ ಈ ಭೂಮಿಗೆ ಭೌತಿಕ ದೇಹವನ್ನು ಧರಿಸಿ
ಇಲ್ಲಿಗೆ ಬಂದು ಇದ್ದೇವೆ. ಈ ಭೂಲೋಕಕ್ಕೆ ಎದಕ್ಕೆ ಬಂದಿದ್ದೀವಿ ಅನ್ನೋದು ನೀವು ಪ್ರಶ್ನೆ ಮಾಡ್ಕೊಂಡ್ರೆ ಅಂದ್ರೆ ಇವತ್ತಿಲ್ಲ ಅಂದ್ರೆ ಇನ್ನೊಂದು 100 ಜನ್ಮಗಳಾದ್ಮೇಲೆನು ನಿಮಗೆ ಸಿಗುವಂತ ಸತ್ಯ ಏನಪ್ಪಾ ಅಂದ್ರೆ ಭೌತಿಕ ಅನುಭವಗಳನ್ನ ಪಡೆಯೋದಿಕ್ಕೆ ಮಾತ್ರ ಈ ಭೂಮಿಗೆ ನಾವು ಬಂದಿರೋದು. ಮತ್ತೆ ಇಲ್ಲಿಗೆ ಬಂದು ಅಲ್ಲಿರೋ ಶಕ್ತಿಯನ್ನು ಕಾಣೋದಿಕ್ಕಲ್ಲ. ನಾವು ಇಲ್ಲಿಗೆ ಬಂದಿರೋದು ಎದಕ್ಕಪ್ಪ ಅಂದ್ರೆ ಈ ಭೌತಿಕ ಪ್ರಪಂಚವನ್ನು ಸವಿಯೋದಿಕ್ಕೆ. ಯಾವಾಗ ನಿನಗೆ ಈ ಅರಿವಾಗುತ್ತಲ್ಲ, ನಾನು ಶಕ್ತಿಯ ಪ್ರತಿರೂಪ, ನಾನು ಶಕ್ತಿಯ ಪ್ರತಿರೂಪ ಆದ್ರೆ ಲಕ್ಷ್ಮಿ ಅವರನ್ನು ಶಕ್ತಿಯ ಪ್ರತಿರೂಪನೇ ಅಲ್ಲ. ಹೌದು. ನಾನು ಲಕ್ಷ್ಮಿ ಮೇಡಮ್ ಶಕ್ತಿಯ ಪ್ರತಿರೂಪ ಆದ್ರೆ ಶಶಿಕಲಾ ಅವರು ಅದೇ ಅಲ್ಲ. ಅರೆ ನಾವು 3 ಜನ ಆದ್ರೆ ರಮೇಶನು ಅದೇ ಅಲ್ಲ. ಅದೇ ಅರೆ ನಾವು 4 ಜನ ಆದ್ರೆ ರಂಗಸ್ವಾಮಿ ಅವರು ಅದೇ ಅಲ್ಲ. ನಮ್ಮ ಮಮತಾ ಅವರು ಅದೇ ಅಲ್ಲ. ಅರೆ ಬಾಬಾ, ಪ್ರಪಂಚದಲ್ಲಿ ಇರೋರೆಲ್ಲರೂ ಶಕ್ತಿಯ ಪ್ರತಿರೂಪಗಳೆಲ್ಲ. ಎಲ್ಲರೂ ಶಕ್ತಿಯ ಪ್ರತಿರೂಪಗಳಾದ್ರೆ ನಾನು ಬೇರೆ, ಶಶಿಕಲಾ ಮೇಡಮ್ ಬೇರೆ ಹೆಂಗಾಗ್ತೀವಿ? ಎಲ್ಲರೂ ಒಂದೇ, ಎಲ್ಲರಲ್ಲೂ ನಾನೇ, ನನ್ನಲ್ಲೇ ಎಲ್ಲರೂ. ಎಲ್ಲರಲ್ಲೂ ನಾನೇ, ನಾನೇ ಎಲ್ಲರಲ್ಲೂ ಅನ್ನುವ ಭಾವನ ಯಾವಾಗ ನಮಗೆ ಸಿಗುತ್ತೋ ಆವಾಗ ಒಬ್ಬರು ಇನ್ನೊಬ್ಬರನ್ನ ಟೀಕೆ ಮಾಡೋದನ್ನ ಬಿಡ್ತೀವಿ. ಒಬ್ಬರು ಇನ್ನೊಬ್ಬರ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನ ಬಿಡ್ತೀವಿ. ಒಬ್ಬರು ಇನ್ನೊಬ್ಬರ ಜೀವನದಲ್ಲಿ ತಲೆ ಹಾಕೋದನ್ನ ಮರಿತೀವಿ. ಅವರವರ ಜೀವನವನ್ನು ಹಾಯಿಯಾಗಿ ಜೀವಿಸ್ತಾ ಇರ್ತೀವಿ. ಈಗ ಯಾರೋ ಒಬ್ಬ ಮೇಡಮು ನಾನು ಶಾಂತಿಯನ್ನು ಕಂಡುಕೊಂಡಿದ್ದೀನಿ ಅಂದ್ರಲ್ಲ. ಶಾಂತಿ ಅನ್ನೋದು ಮೊದಲೇ ಇತ್ತು, ಆದ್ರೆ ಆ ಶಾಂತಿ ಒಂಚೂರು ಚಿಂದಿ ಚಿತ್ರಾನ್ನ ಆಗಿತ್ತು. ಏನಾಗಿತ್ತು? ನಮ್ಮ ರಾಯಚೂರು ಭಾಷೆಯಲ್ಲಿ ಏನಪ್ಪಾ ಅಂದ್ರೆ ಚಿಂದಿ ಚಿತ್ರಾನ್ನ ಅಂತ. ಚಿಂದಿ ಚಿತ್ರಾನ್ನ ಹೇಗಾಗಿತ್ತಪ್ಪ ಅಂದ್ರೆ ನಿನ್ನ ಗಮನ ಎಲ್ಲರ ಕಡೆ ಇತ್ತು. ಈ ಮಾರ್ಗಕ್ಕೆ ಬಂದ ಮೇಲೆ ನೀನ್ ಏನ್ ಗೊತ್ತಾಯ್ತು? ಎಲ್ಲರ ಕಡೆ ಗಮನ ಕೊಡೋದು ಸರಿಯಾದ ಜೀವನ ಮಾರ್ಗ ಅಲ್ಲ. ಲಕ್ಷ್ಮಿ ಮೇಡಮ್, ನಿಮ್ ತಲೆ ಎಲ್ಲಿದೆ ತೋರ್ಸಿ. ತಲೆ ನನ್ನ ಕತ್ತಿನ ಶಿರದ ಮೇಲೆ ಐತೆ ಸರ್. ಓಕೆ, ಈ ತಲೆ ಎಲ್ಲಿದೆ? ನನ್ನ ಕತ್ತಿನ ಮೇಲೆ ಸರ್. ಕತ್ತಿನ ಮೇಲೆ ತಲೆ. ಕತ್ತಿ ಎಲ್ಲಿದೆ? ತಲೆ ಕೆಳಗಡೆ. ದೇಹದ ಮೇಲೆ ಇದೆ. ಹಾ, ಶಿರದ ಭುಜದ ಮೇಲೆ. ದೇಹದ ಮೇಲೆ ಇದೆ. ದೇಹದ ಮೇಲೆ. ಓಕೆ, ಯಾರ ದೇಹದ ಮೇಲೆ ಇದೆ? ನನ್ನ ದೇಹದ ಮೇಲೆ ನನ್ನ ತಲೆ ಇದೆ. ನನ್ನ ಶರೀರದ ದೇಹದ ಮೇಲೆ. ನನ್ನ ದೇಹದ ಮೇಲೆ ಇರೋ ತಲೆಯನ್ನ ನನ್ನ ತಲೆ ಅಂತ ಕರಿತೀವಿ, ಹೌದಾ? ಸರ್. ಈಗ ರಮೇಶ್ ತಲೆಯನ್ನು ತಗೊಂಡು ನನ್ನ ತಲೆ ಅಂದ್ರೆ ಆಗಲ್ಲ ರಮೇಶ್ ಸರ್. ತಲೆ ಇರ್ತಾನಾ? ಹುಚ್ಚರು ಅಂತಾರೆ, ಹುಚ್ಚರು. ಅಯ್ಯೋ, ನೋಡಿ ವೇದವತಿ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಮಾಸ್ಟರ್ಸ್, ಅವರವರ ತಲೆ ಅವರವರ ದೇಹದ ಮೇಲೆ ಇದೆ, ಹೌದಾ? ಅವರವರ ತಲೆ ಅವರವರ ದೇಹದ ಮೇಲೆ ಇದ್ದ ಮೇಲೆ ಅವರವರ ಗಮನ ಅವರ ದೇಹದ ಕಡೆ ಇರ್ಬೇಕಾ, ಇನ್ನೊಬ್ಬರ ಕಡೆ ಇರ್ಬೇಕಾ? ಅವ್ರ ಕಡೆನೇ ಇರ್ಬೇಕು ಸರ್. ನನ್ನ ದೇಹದ ಮೇಲೆ ನನ್ ಗಮನ ಇರ್ಬೇಕು. ಇಷ್ಟು ವರ್ಷ ಏನ್ ಮಾಡಿದ್ವಿ ನಾವು? ಎಲ್ಲಾರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ರಿ. ನಮ್ ಬಗ್ಗೆ ಯೋಚನೆ ಮಾಡಿಲ್ಲ. ನಾವ್ ಏನೋ ದೊಡ್ಡ ಪಂಟ್ರು, ಊರನ್ನ ಉದ್ಧಾರ ಮಾಡಕ್ ಬಂದಿರೋರು,
ಓಕೆ, ಮಹಾತ್ಮ ಗಾಂಧಿ ಮೊಮ್ಮಕ್ಕಳು, ಹೀಗೆ ತಿಳ್ಕೊಂಡು ನಮ್ ಕಡೆ ಗಮನವನ್ನು ಬಿಟ್ಟು ಬರೀ ಹೊರಗಿನ ಕಡೆ ಗಮನವನ್ನು ಕೊಟ್ಕೊಂತ ಹೋಗಿದ್ದೀವಿ. ಹೌದಾ? ಅದು ಈ ಮಾರ್ಗಕ್ಕೆ ಬಂದ ಮೇಲೆ ನೋಡಿ, ಈ ಮಾರ್ಗ ಅಂದ್ರೆ ಶ್ವಾಸದ ಕಡೆ ಗಮನವನ್ನು ಕೊಡುವ ಮಾರ್ಗ. ನನ್ ಕಡೆ ನಾನು ಗಮನ ಕೊಡಬೇಕು ಅಂತ ನನಗೆ ಯಾವಾಗ ಗೊತ್ತಾಯ್ತು? ನನ್ನ ಶ್ವಾಸವನ್ನು ನಾನು ಗಮನಿಸಿದ್ದಾಗ ಮಾತ್ರ ನಂಗೆ ಗೊತ್ತಾಯ್ತು. ಅಲ್ಲಿಯವರೆಗೂ ಈ ಜೀವ ಪದಾರ್ಥ ನಡೀತಾ ಇರೋದೇ ಆ ಶ್ವಾಸದಿಂದ ಅಂತ ಅರಿವೇ ಇರ್ಲಿಲ್ಲ. ಇದ್ದೀವಿ ಅಷ್ಟೇ. ಶ್ವಾಸದ ಮಹತ್ವ ಯಾರಿಗಾದ್ರೂ ಗೊತ್ತಿತ್ತಾ? ಇಲ್ಲ ಸರ್. ಶ್ವಾಸದ ಮಹತ್ವ ಗೊತ್ತಿದ್ರೆ ಯಾರು ಈ ತರ ವೇದಿಕೆಯಲ್ಲಿ ಬಂದು 3 ಗಂಟೆಯಿಂದ ಎಷ್ಟು 4:15 ಎಷ್ಟು 4:15 4:15 ಸರ್. 4:15 ಓಕೆ, 4:15 ತನಕ ಯಾರು ಕೂಡ್ತಾ ಇರಲಿಲ್ಲ. ಒಳ್ಳೆ ಮುದ್ದೆ ಇಲ್ಲ ಅಂದ್ರೆ ರೊಟ್ಟಿ ತಿಂದು ಆರಾಮಾಗಿ ಮಲ್ಕೊಂತ ಇತ್ತು. ಹೌದಾ ಅಲ್ಲ? ಸರ್ ಖಂಡಿತ. ಮಾಸ್ಟರ್ಸ್, ನಮ್ಮ ಶ್ವಾಸದ ಕಡೆ ನಮ್ಮ ಗಮನವನ್ನು ಕೊಟ್ಟಿರೋದ್ರಿಂದ ನಮ್ಮ ಜೀವನದಲ್ಲಿ ಇದ್ದಂತ ನೆಮ್ಮದಿಯನ್ನು ನಾವು ಕಾಣಿಸ್ಕೊಂತ ಇದ್ದೀವಿ. ನೆಮ್ಮದಿಗಾಗಿ ಯಾರು ಏನು ಹುಡುಕಾಡೋದು ಬೇಕಿಲ್ಲ, ಅದು ಆಲ್ರೆಡಿ ನಿಮ್ಮಲ್ಲಿ ಇದೆ. ಆ ಇರೋ ಶಾಂತಿಯನ್ನು ಗುರುತಿಸಬೇಕು ಅಂದ್ರೆ ನೀನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿನ್ನ ಶ್ವಾಸದ ಕಡೆ ನಿನ್ನ ಗಮನವನ್ನು ಕೊಡಬೇಕು. ನಾವೇನ್ ಮಾಡಿದೀವಿ ಇಷ್ಟು ವರ್ಷ? ಗಮನವನ್ನು ಎಲ್ಲೆಲ್ಲೋ ಕೊಟ್ಟಿದ್ವಿ. ಅದಕ್ಕೆ ನಾವು ಶಾಂತಿಯನ್ನು ಕಂಡುಕೊಳ್ಳಿಲ್ಲ. ಯಾವಾಗ ಶಾಂತಿಯನ್ನು ಕಂಡುಕೊಳ್ಳೋಕೆ ಸಾಧ್ಯವಿಲ್ಲೋ ಆವಾಗ ಗೊತ್ತಿರ್ಲಾರ್ದಂಗೆ ಆರೋಗ್ಯ ಅನ್ನೋದು ಕೆಡ್ತಾ ಬರುತ್ತೆ. ಅದಕ್ಕೆ ನೋಡಿ ಅಂತಾರೆ, ಆರೋಗ್ಯ ಅನ್ನೋದು ಒಬ್ಬರು ಇನ್ನೊಬ್ಬರಿಗೆ ಕೊಡುವಂತ, ಒಬ್ಬರು ಇನ್ನೊಬ್ಬರಿಗೆ ಪ್ರಸಾದಿಸುವಂತ ವರ ಅಲ್ಲ. ಮತ್ತೇನ್ ಸರ್ ಆರೋಗ್ಯ? ಆರೋಗ್ಯ ಅನ್ನೋದು ಸ್ವೀಯ ವರ. ನಿನಗೆ ನೀನ್ ಏನಾದ್ರೂ ಗಿಫ್ಟ್ ಕೊಡ್ತೀಯಪ್ಪ ಅಂದ್ರೆ ಅದು ಕೇವಲ ಆರೋಗ್ಯ ಮಾತ್ರ. ನಿನ್ ಲೈಫ್ನಾಗ ನಿನಗೆ ನೀನು ಕೊಡುವಂತ, ನಿನಗೆ ನೀನ್ ಪ್ರೆಸೆಂಟ್ ಮಾಡಿಕೊಳ್ಳುವಂತ ಬೆಸ್ಟ್ ಗಿಫ್ಟ್ ಯಾವ್ದಪ್ಪ ಅಂದ್ರೆ ಆರೋಗ್ಯ. ಉಳ್ಕಿದ್ದು ಬಟ್ಟೆ, ಮನೆ, ಶೂ ಇವೆಲ್ಲವೂ ಏನದಾವಲ್ಲ ಲಕ್ಸುರೀಸ್. ನಾವು ರಂಗೀನ್ ಅಂತೀವಲ್ಲ, ಶೋಕಿ ಅಂತೀವಲ್ಲ, ಇವೆಲ್ಲ ಲಕ್ಸುರಿಯಸ್. ಬಟ್ ರಿಯಲ್ ಗಿಫ್ಟ್ ಹೆಲ್ತ್, ಆರೋಗ್ಯ. ರಿಯಲ್ ಗಿಫ್ಟ್ ವಿಚ್ ಯು ಗಿವ್ ಫಾರ್ ಯುವರ್ ಸೆಲ್ಫ್ ಈಸ್ ನಿನ್ನ ಶ್ವಾಸದ ಕಡೆ ನೀನು ನಿನ್ನ ಗಮನವನ್ನು ಕೊಟ್ಟು ನಿನ್ನಲ್ಲಿರುವಂತ ಶಾಂತಿಯನ್ನು ಕಂಡುಕೊಳ್ಳುವುದೇ ನೀನು ನಿನಗೆ ಕೊಡುವಂತ ನಿಜವಾದ ಕಾಣಿಕೆ. ಶಶಿಕಲಾ ಮೇಡಮ್, ನೀವು ನಿಮಗೆ ಕೊಡುವಂತ ನಿಜವಾದ ಕಾಣಿಕೆ ಏನಪ್ಪಾ ಅಂದ್ರೆ ನಿನ್ನಲ್ಲಿ ಇರುವಂತ ಶಾಂತಿಯನ್ನು ಕಂಡುಕೊಳ್ಳುವುದೇ. ದಿಸ್ ಇಸ್ ದಿ ಬಿಗ್ಗೆಸ್ಟ್ ಗಿಫ್ಟ್. ಶಾಂತಿಯನ್ನು ಕಂಡುಕೊಂಡಾಗ ನೀನು ಆರೋಗ್ಯವಂತನಾಗಕ್ಕೆ ಸಾಧ್ಯವಾಗುತ್ತೆ. ಅಶಾಂತಿಯಿಂದ ಇರುವವನು ಯಾವತ್ತೂ ಆರೋಗ್ಯವನ್ನು ಪಡೆಯಕ್ಕೆ ಸಾಧ್ಯವೇ ಇಲ್ಲ. ಬರ್ದಿಟ್ಕೊಳ್ಳಿ. ರಮೇಶ, ಹೇಳಿ ಸರ್. ಹೌದಾ ಅಲ್ಲ?
ಹೌದೌದೌದು. ಮಾಸ್ಟರ್ಸ್, ಆರೋಗ್ಯ ಅನ್ನೋದು 5 ತರ ಇರುತ್ತೆ. ಆರೋಗ್ಯ ಅನ್ನೋದು 5 ತರ: ಶಾರೀರಿಕ, ಮಾನಸಿಕ, ಸಾಮಾಜಿಕ, ಆರ್ಥಿಕ, ಆಧ್ಯಾತ್ಮಿಕ. ಶಾರೀರಿಕ, ಮಾನಸಿಕ, ಸಾಮಾಜಿಕ, ಆರ್ಥಿಕ, ಆಧ್ಯಾತ್ಮಿಕ. ಈ 5 ಆರೋಗ್ಯಗಳನ್ನ ನಾವು ಗಮನಕ್ಕೆ ತಗೊಂಡಿದ್ದೀವಿ ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯ ಅನ್ನೋದು ಬೇರು. ಇಟ್ಸ್ ಎ ರೂಟ್. ಇಟ್ಸ್ ಎ ರೂಟ್. ಭೌತಿಕ ಆರೋಗ್ಯ ಅನ್ನೋದು ಫ್ರೂಟ್. ಭೌತಿಕ ಆರೋಗ್ಯ ಅನ್ನೋದು ಇಟ್ಸ್ ಎ ಫ್ರೂಟ್. ಶಶಿಕಲಾ ಮೇಡಮ್, ಅರ್ಥ ಆಯ್ತಾ? ಆಯ್ತು ಸರ್. ಆಧ್ಯಾತ್ಮಿಕ ಆರೋಗ್ಯ ಅನ್ನೋದು ಬೇರಂತ ಅನ್ರಿ, ಬೀಜ ಅಂತ ಅನ್ರಿ, ಭೌತಿಕ ರೂಟ್. ರೂಟ್. ಇದ್ರ ಫಲ ಏನಪ್ಪಾ ಅಂದ್ರೆ ಭೌತಿಕ ಭೌತಿಕ ಆರೋಗ್ಯ. ಆರೋಗ್ಯ. ಸೊ ಮಾಸ್ಟರ್ಸ್, ಆಧ್ಯಾತ್ಮಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ನಿನ್ನ ಗಮನ ನಿನ್ ಕಡೆ ಯಾವಾಗ ನೀನು ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀಯಲ್ಲ, ನಿನ್ ಕಡೆ ಗಮನವನ್ನು ನೀನು ಕೊಡಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀಯೋ ಅವಾಗ ಆ ಸ್ಟೇಟ್ ಆಫ್ ಬೀಯಿಂಗ್, ಈಗ ರಮೇಶ್ ಹೇಳಿದ್ರು ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳಿ. ರಮೇಶ್ ಅವ್ರ ಅರ್ಥ ಆಗ್ತಾ ಇದೆಯಾ? ಗೊತ್ತಾಯ್ತು ಸರ್. ಏಮ್ ಆಫ್ ಲೈಫ್ ಏನಂದ್ರೆ ನೀವು ಹೇಳ್ತಿರೋದು, ಏಮ್ ಆಫ್ ಲೈಫ್ ಇಸ್ ನಾಟ್ ಟು ಗೋ ಟು ದ ಅನ್ಸೀನ್ ಹೆವೆನ್, ಬಟ್ ಟು ಏಮ್ ಆಫ್ ಲೈಫ್ ಇಸ್ ಟು ಕ್ರಿಯೇಟ್ ಎ ಹೆವೆನ್ ಆನ್ ಅರ್ತ್. ಅಂದ್ರೆ ಧ್ಯಾನದಿಂದ ನಾವು ಒಂದು ಹೆವೆನ್ ಆನ್ ಅರ್ತ್ ಕ್ರಿಯೇಟ್ ಮಾಡಕ್ಕೆ ಅಂತ. ಎಸ್ ಎಸ್ ಇದು. ಸೊ ಶಶಿಕಲಾ ಮೇಡಮ್, ಇದನ್ನ ನಾವು ಯಾವಾಗ ಫಾಲೋ ಮಾಡ್ತೀವಲ್ಲ, ನಿಮಗೆ ನೀವು ಯಾರು ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಯಾರು ಅಂತೇಳಿ. ನೀವೆಲ್ಲರೂ ಶಕ್ತಿಯ ಸ್ವರೂಪಿಗಳು. ನಿಮಗೊಂದು ಸತ್ಯ, ಇಂದಿನ ಕಾಲಕ್ಕೆ ಈ ಭೂಮಿಯ ಮೇಲೆ ಎಷ್ಟು ಜನ ದೇವಾನುದೇವತೆಗಳು ಜೀವನ ಮಾಡ್ತಾ ಇದ್ದಾರೆ ಅಂತ ಅಂದಾಗ, ಆಗಿನ ಕಾಲಕ್ಕೆ 3 ಕೋಟಿ ದೇವತೆಗಳು ಅಂತ ಇತ್ತು. ಅವಾಗ ಜನಸಂಖ್ಯೆ ಎಷ್ಟಿತ್ತು? 3 ಕೋಟಿ ಇತ್ತು. ಅಂದ್ರೆ ಏನು? ಈ ಭೂಮಿಯ ಮೇಲೆ ಜೀವನ ಮಾಡುವ ಎಲ್ಲರೂ ದೈವರು ಸಮಾನರೇ. ಇವತ್ತಿನ ದಿನ ಭಾರತ ದೇಶದಲ್ಲಿ ಎಷ್ಟು ದೇವಾನುದೇವತೆಗಳಿದ್ದಾರೆ? 140 ಕೋಟಿ ದೇವಾನುದೇವತೆಗಳಿದ್ದಾರೆ. ಪ್ರಪಂಚದಲ್ಲಿ ಎಷ್ಟಿದ್ದಾರೆ ಅಂದ್ರೆ ನಾವು ಕೌಂಟ್ ಮಾಡ್ಬೇಕು, ಇಲ್ಲ ಗೂಗಲ್ ಅಲ್ಲಿ ಹೊಡಿಬೇಕು. ಸೊ ಮಾಸ್ಟರ್ಸ್, ಒಳ್ಳೆ ಇಂಟರಾಕ್ಟ್ ಮಾಡಿದ್ದೀರಾ. ನಾ ಮತ್ತೆ 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 ಜಾಯಿನ್ ಆಗ್ತೀನಿ. ಲಕ್ಷ್ಮಿ ಮೇಡಮ್, ನಾನು ಮತ್ತೆ 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 ಟೈಮನು ಆಗಿದೆ. ನಾನು ಏನು ಇವತ್ತು ಬಂದು ಹೋಗಿದ್ದೀನಿ ಅಂತ ಅನ್ಕೋಬೇಡಿ. ಓಕೆ. ಸೊ ನಾನು ರಂಗಸ್ವಾಮಿ ಅವ್ರಿಗೂ ಹೇಳ್ತೀನಿ, ಆದರೆ ಎವ್ರಿ 15 ಡೇಸ್ಗೆ ಒಂದ್ಸಲ ಈ ಥರ ಬೇಸಿಕ್ ಪಾಯಿಂಟ್ಸ್ ಅನ್ನ ತಿಳ್ಕೊಳ್ಳೋದಕ್ಕೆ ನಿಮ್ ಜೊತೆ ನನಗೆ ಆಕ್ಚುಲಿ ಇವತ್ತು ಜಾಯಿನ್ ಆಗೋದಕ್ಕೆ ಕಾರಣ ಗೀತಾ ಸರ್. ಖಂಡಿತ ಸರ್. ಗೀತಾ ಇದೆಯವ ಇಲ್ಲಿ? ಇದಾರೆ. ಸರ್ ಇದೀನಿ. ಗೀತಾಗೆ ಮಾಸ್ಟರ್ ಸರ್, ಮೊದಲು ಗೀತಾಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಎಲ್ಲರೂ. ಹಾಗೆ ಎಲ್ಲರೂ ನನ್ನನ್ನ ಫರ್ಗಿವ್ ಮಾಡ್ಬೇಕು. ಎಲ್ಲರೂ ನನ್ನ ಒಂದು ವಿಷಯಕ್ಕೆ ಕ್ಷಮಿಸ್ಬೇಕು. ಏನಪ್ಪಾ ಅಂದ್ರೆ, ಮೊನ್ನೆ ಮಂಗಳವಾರ ನಾನು ಆಕ್ಚುಲಿ ಜಾಯಿನ್ ಆಗ್ಬೇಕಾಗಿತ್ತು. ನಾನು 2:20 ತನಕ ವೆಯ್ಟ್ ಮಾಡಿದ್ದೆ. ಪಾಪ ಗೀತಾ ಎಲ್ಲೋ ಲಿಂಕ್ ಕಳಿಸಿದ್ಲು, ನಾನು ಅದನ್ನ ನೋಡ್ಕೊಂಡಿಲ್ಲ.
ನಾನು ಯೂಶುವಲಿ 2:30ಗೆ ಮಲಗಿಬಿಟ್ರೆ ಮತ್ತೆ 4:45 ಗಂಟೆಗೆ ಎದ್ದೇಳ್ತೀನಿ. ಎದ್ದು ನೋಡ್ತೀನಿ ಸುಮಾರು ಒಂದು 7-8 ಕಾಲಿತ್ತು. ಕಾಲ್ ಮಾಡಿದ್ದೆ. ಆಮೇಲೆ ಆಯ್ತವ, ನೆಕ್ಸ್ಟ್ ಡೇಟ್ ಫಿಕ್ಸ್ ಮಾಡು. ಸೊ ಮಾಸ್ಟರ್ಸ್, ಎವ್ರಿ 15 ಡೇಸ್ಗೆ ನಾನು ಒಂದ್ಸಲ ಜಾಯಿನ್ ಆಗ್ತಾ ಇರ್ತೀನಿ. ಓಕೆ, ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು ಎಕ್ಸ್ಪ್ಲನೇಷನ್. ಅಲ್ಲ, ವಿವೇಕಾನಂದರು ಹೇಳ್ತಾರಲ್ಲ, ಇಫ್ ಯು ಬಿಲೀವ್ ಇನ್ 10,000 ಗಾಡ್ಸ್ ಇನ್ ದ ಯೂನಿವರ್ಸ್ ಅಂಡ್ ಇಫ್ ಯು ಡೋಂಟ್ ಬಿಲೀವ್ ಇನ್ ಯೋರ್ ಸೆಲ್ಫ್ ದೇರ್ ಇಸ್ ನೋ ಸಾಲ್ವೇಶನ್ ಅಂತ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮತ್ತೆ ನಮಸ್ಕಾರ ನಾನು ಸರ್. ಮಂಜುಳಾ ಅವ, ನಮಸ್ತೆ ಅವ. ಯಾವರು ಸರ್ ಈಗ ಜ್ಞಾಪಕ ಬಂತು ಸರ್, ಕೋಟೇಶ್ವರ ರಾವ್ ಅಂದ್ರೆ ಎಲ್ಲೋ ಕೇಳಿದೀನಲ್ಲ ಹೆಸರು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಈ ಪಿರಮಿಡ್ ವ್ಯಾಲಿ ಇದ್ರಲ್ಲಿ ಸುಮಾರು ಕಾರ್ಯಾಗಾರಗಳದ್ದು ಅದು ಬರ್ತಾ ಇತ್ತು ನನ್ಗೆ. ಅದನ್ನ ನಡೆಸ್ಕೊಡುವವರು ಅಲ್ಲಿ ಇರ್ತಿತ್ತು ಕಾಂಟ್ಯಾಕ್ಟ್ ನಂಬರ್ ಕೋಟೇಶ್ವರ ರಾವ್ ಅಂತ. ನನ್ಗೆ ಎಲ್ಲೋ ಚೆನ್ನಾಗಿ ನೇಮ್ ಚೆನ್ನಾಗಿ ಬಟ್ ಅಂದ್ರೆ ನೋಡಿರ್ಲಿಲ್ಲ. ಇಷ್ಟೊತ್ತು ಕ್ಲಾಸ್ ಕೇಳಿಲ್ಲ. ಇಲ್ಲ 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 ಯಾರು ಇವನು ನೋಡೇ ಬಿಡಮ್ಮ ಅಂತ ಸ್ಟಾರ್ಟಿಂಗ್ ಕೇಳಿಸ್ಕೊಂಡೆ, ಬಟ್ ಮಧ್ಯದಲ್ಲಿ ನನಗ್ ಜ್ಞಾಪಕ ಬಂತು, ಓ ಸರ್ ಬೆಂಗಳೂರಿನಲ್ಲಿ ನೀವ್ ಇದೀವಿ ಅಂತಂದ್ರಲ್ಲ, ಓ ಈಗ ನನ್ಗೆ ಫ್ಲಾಶ್ ಆಯ್ತು ಸರ್. ಹಾಗಾಗಿ ಅದಕ್ಕೆ ಮಾತಾಡೋಣ ಅಂತ ಮೈಕ್ ಆನ್ ಮಾಡಿದೆ ಸರ್. ಥ್ಯಾಂಕ್ ಯು ಸರ್, ಚೆನ್ನಾಗಿತ್ತು ಸರ್ ಕ್ಲಾಸು. ಆಗಾಗ್ಗೆ ಬಂದು ನಮ್ಗೆ ಕ್ಲಾಸ್ ಕೊಡ್ತಾ ಇದ್ರಿ ಸರ್. ಈಗ ನಾನು ಪ್ರತಿ ತಿಂಗಳು ಮಾಸ್ಟರ್ಸ್ ನಿಮಗೆ ಒಂದು ನನ್ನ ಬಗ್ಗೆ ಪರಿಚಯ ಕೇಳಿದ್ರಲ್ಲ, ಸೊ ಹಾಗಾಗಿ ತಿಳಿಸ್ತೀನಿ. ಗುರುಗಳು ನನಗೆ ಕೊಟ್ಟಿರುವಂತ ಜವಾಬ್ದಾರಿ ಏನಪ್ಪಾ ಅಂದ್ರೆ, ಕನ್ನಡ ಭಾಷೆಯಲ್ಲಿ ಪ್ರತಿ ತಿಂಗಳು ಒಂದು ಆಧ್ಯಾತ್ಮಿಕ ಅವಗಾಹನ ಕಾರ್ಯಾಗಾರ ಪಿರಮಿಡ್ ವ್ಯಾಲಿಯಲ್ಲಿ ನಡೆಸ್ಕೊಡ್ಬೇಕು ಅಂತೇಳಿ. ಕನ್ನಡ ಭಾಷೆಯನ್ನು ಅಲ್ಲಿ ಕಾರ್ಯಾಗಾರ ರೂಪಗಳಲ್ಲಿ ಉಳಿಸ್ಬೇಕು. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಬೆಂಗಳೂರು. ಮಾಸ್ಟರ್ಸ್, ಪ್ರಸ್ತಾಪ ಬಂದಿರೋದ್ರಿಂದ ನಿಮಗಿನ್ನೂ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮುಂದಿನ ಶಿಬಿರ ಜನವರಿ 16ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 2 ಗಂಟೆಯಿಂದ ಭಾನುವಾರ ಮಧ್ಯಾಹ್ನ ಅಂದ್ರೆ ಜನವರಿ 18ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ ನಡೆಯುತ್ತೆ. ಇದು ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಆಗಿರುತ್ತೆ, ಅಲ್ಲೇ ಇದ್ಕೊಂಡು ಅಟೆಂಡ್ ಆಗ್ಬೇಕಾಗಿರೋದು. ಇದು ಧ್ಯಾನ ಪ್ರಪಂಚಕ್ಕೆ, ಕರ್ನಾಟಕದ ಧ್ಯಾನಿಗಳಿಗೆ ನ್ಯೂ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ವತಿಯಿಂದ ಹೊಸ ವರ್ಷದ ಕಾಣಿಕೆ ಆಗಿರುತ್ತೆ. ಈ ಬಾರಿ ನಡೆಯುವಂತ ಈ ಆಧ್ಯಾತ್ಮಿಕ ಅವಗಾಹನ ಶಿಬಿರದ ಮುಖ್ಯ ಉದ್ದೇಶ ವ್ಯಕ್ತಿತ್ವ ವಿಕಾಸಕ್ಕೆ ಆಧ್ಯಾತ್ಮಿಕಕ್ಕೆ ಇರುವಂತ ನಂಟು ಏನು, ಆಧ್ಯಾತ್ಮಿಕತೆ ಮತ್ತು ವ್ಯಕ್ತಿತ್ವ ವಿಕಾಸ ಈ ಎರಡು ನಡವಳಿಕೆ ಸಂಬಂಧ ಏನದೆ, ಆಧ್ಯಾತ್ಮಿಕತೆಯಿಂದ ನಾವು ವ್ಯಕ್ತಿತ್ವ ವಿಕಾಸವನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ಳಬಹುದು ಅನ್ನೋ ಒಂದು ಕಾರ್ಯಾಗಾರ ಇರುತ್ತೆ. ಥ್ಯಾಂಕ್ ಯು ಮಂಜುಳಾ ಮೇಡಮ್. ಎಲ್ಲರೂ ಭಾಗವಹಿಸೋದಕ್ಕೆ ಪ್ರಯತ್ನ ಮಾಡಿ. ಅದ್ಭುತವಾದಂಥ ವಾತಾವರಣದಲ್ಲಿ ಆ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾಗ ವಿ ವಿಲ್ ಬಿ ಮೋರ್ ಕನೆಕ್ಟೆಡ್ ವಿತ್ ದಿ ಅವರ್ ಸೆಲ್ಫ್. ನಮ್ಮ ಜೊತೆ ನಾವು ಹೆಚ್ಚಿನ ಕನೆಕ್ಟಿವಿಟಿ ಪಡೆಯೋದಿಕ್ಕೆ ಸಾಧ್ಯವಾಗುತ್ತೆ. ಓಕೆನಾ? ಎಸ್ ಮಾಸ್ಟರ್ಸ್. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಮಸ್ತೆ ರಾಮಪ್ಪ ಅವರೇ. ನಮಸ್ತೆ. 4:30 ಆಗಿದೆ ಸಮಯ. ಇವತ್ತಿನ ದಿನ ತಗೋಬಹುದು, ಇನ್ನೂ ಒಂದು 1/4 ಗಂಟೆ ತಗೋಬಹುದು ಸರ್, ತೊಂದ್ರೆ ಇಲ್ಲ. ತಾವು ಸಮಯ ಪಾಲನೆ ಅನ್ನೋದು ಆಧ್ಯಾತ್ಮಿಕೆಯ ಮೊದಲನೇ ಮೆಟ್ಲು. ನಮ್ದು ಏನಂದ್ರೆ 4:15 ತನಕ ಇರುತ್ತೆ ಸರ್. 1/4 ಗಂಟೆ ಪ್ರಶ್ನೋತ್ತರಕ್ಕೆ ಕೊಡ್ತೀವಿ ಸರ್. ಹಾಗಾಗಿ ನೀವು ಅನಿಸಿಕೆಗಳನ್ನ ಬೇಕಾದ್ರೆ ತಗೋಬಹುದು ಸರ್. ಇನ್ನೂ 1/4 ಗಂಟೆ ತರ್ಬೋದು. ಒಂದು 2-3 ಜನ ಪ್ರಶ್ನೆ ಕೇಳಿ ಮಾಸ್ಟರ್ಸ್. ಯಾರಾದ್ರೂ ಕೇಳೋರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಆಮೇಲೆ ಯಾರಿಗಾದ್ರೂ ನನ್ನ ನಂಬರ್ ಬೇಕಾದ್ರೆ ನನ್ನ ನಂಬರ್ ನೋಟ್ ಡೌನ್ ಮಾಡ್ಕೊಡಿ. ಹೇಳ್ಬಿಡಿ ಸರ್ ನಂಬರ್ ತಮ್ದು. ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. 9742874118. ಬರ್ಕೊಂಡಿದ್ದೀರಾ?
ಎಸ್ ಸರ್. ಸರ್ ಇನ್ನೊಮ್ಮೆ ಹೇಳಿ. 97428 ಓಕೆ 741118. ಮಾಸ್ಟರ್ಸ್ ಮೈಕನ್ನ ಮೀಟ್ ಮಾಡ್ಕೊಳ್ಳಿ, ಸೌಂಡ್ ಬರ್ತಾ ಇದೆ ನೋಡಿ. 97428 ನೋಟ್ ಮಾಡ್ಕೊಂಡಿದ್ರಲ್ಲ ಎಲ್ಲರೂ? ಆಮೇಲೆ ಇನ್ನೊಂದು ಪ್ರಶ್ನೆ ಕೋಟೇಶ್ವರ ಏನಂದ್ರೆ ಕಾರ್ಯಕ್ರಮಗಳು ಪಿರಮಿಡ್ ವ್ಯಾಲಿನಲ್ಲಿ ಇದ್ರೆ ಸ್ವಲ್ಪ ಹೇಳಿದ್ರೆ ಅಲ್ಲಿ ನಮ್ಗೆ ಹತ್ರ ಇದೆ, ಬೆಂಗಳೂರಿನಲ್ಲಿ ಅಟೆಂಡ್ ಆಗ್ಬೋದು ಎಲ್ಲದಕ್ಕೂ ಅಂತ. ಬೆಂಗಳೂರಲ್ಲೇನು ಎಲ್ಲೆಲ್ಲಿಂದ ಬರ್ತಾರೆ, ಅಮೆರಿಕಾ ಇಂದನೂ ಬರ್ತಾರೆ. ಓಕೆ ಓಕೆ ಅದೇ 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 ಒಂದ್ಸಲ 27 ಮೆಂಬರ್ಸ್ ಆಸ್ ಎ ಗ್ರೂಪ್ ಫ್ರಮ್ USA ಬಂದು ಅಟೆಂಡ್ ಆಗಿ ಹೋಗಿದ್ದಾರೆ. ನಾವು ಇಲ್ಲಿ ಇದ್ಕೊಂಡು ಅಟೆಂಡ್ ಆಗಿಲ್ಲ ಅಂದ್ರೆ ತಪ್ಪು ನಮ್ದಾಗ. ಒಂದು ಏನಾಗಿದೆ ಕೋಟೇಶ್ವರ, ಒಂದೇ ಒಂದು ದುರ್ಭಾಗ್ಯ ಏನಾಗಿದೆ ಅಂದ್ರೆ ನಾನು ಪಿರಮಿಡ್ಗೆ ವ್ಯಾಲಿಗೆ ನಾನು ಹೋಗಿದ್ದು ಯಾವಾಗ ಅಂದ್ರೆ ಪಿರಮಿಡ್ ಅವಾಗ ಕಟ್ತಾ ಇದ್ರು, ಇನ್ನು ಪಿರಮಿಡ್ ಕಟ್ತಾ ಇದ್ರು. ರೋಡ್ ಇರ್ಲಿಲ್ಲ ಏನಿಲ್ಲ. 1.5 ಕಿಲೋಮೀಟರ್ ಮೇನ್ ರೋಡ್ ಇಂದ ಆ ಪಿರಮಿಡ್ಗೆ ನಡ್ಕೊಂಡು ಹೋಗವೆ, ಒಳಗಡೆ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಧ್ಯಾನ ಮಾಡವೆ. ಅವಾಗ ಆಮೇಲೆ ತಿರ್ಗಾ ಬಿಟ್ಬಿಟ್ಟೆ ನಾನು, ಗೊತ್ತಾ. ಅದೊಂದು ದುರ್ಭಾಗ್ಯ ಆಕ್ಚುಲಿ. ನಾನು ಗೊತ್ತಾ ಯಾವಾಗ ಅಂದ್ರೆ ಪಿರಮಿಡ್ ಫಸ್ಟ್ ಹೀಗುಂಟೆಲ್ಲಿ ತೋರಿಸ್ರು, ಪಿರಮಿಡ್ ಇದು ತೋರಿಸ್ರು ಹೀಗುಂಟು. ಅವಾಗ ನಾನು ಹೋಗಿದೆ, ಆಮೇಲೆ ಏನು ರೋಡು ಇಲ್ಲ ಏನಿಲ್ಲ ಕೋಟೇಶ್ವರ, ನಡ್ಕೊಂಡು ಈಗೆಲ್ಲ ಚೆನ್ನಾಗಿದಾವೆ, ಎಲ್ಲ ಫೆಸಿಲಿಟೀಸ್ ಇದಾವೆ. ಅದ್ಭುತವಾದ ಶಕ್ತಿಯು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಲ್ಲಿ ಎಲ್ಲರಿಗೂ ಸಿಗುತ್ತೆ. ಓಕೆ, ಎಲ್ಲರೂ ನೀವು ಯಾವುದೇ ವೇದಿಕೆಯಲ್ಲಿ ಇರ್ಲಿ ಅಲ್ಲೇ ಕಂಟಿನ್ಯೂ ಮಾಡಿ, ಬಟ್ ಕಾರ್ಯಾಗಾರಗಳನ್ನ ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ. ಆ ಕಾರ್ಯಾಗಾರದಲ್ಲಿ ಏನಾಗುತ್ತೆ ಮಾಸ್ಟರ್ಸ್, ಆ ಒಂದು ಎನರ್ಜೆಟಿಕ್ ಪ್ಲೇಸ್ ಅಲ್ಲಿ ನಾವು ಇದ್ದುಕೊಂಡು ಸಂಪೂರ್ಣವಾಗಿ ಆ ಆಧ್ಯಾತ್ಮಿಕತೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದಾಗ ನಮ್ಮ ಅರಿವು ನಮಗೆ ಜಾಸ್ತಿ ಸಿಗುತ್ತೆ. ದಟ್ ಈಸ್ ದಿ ಮೋಸ್ಟ್. ಈ ಭೂಮಿಯ ಮೇಲೆ, ಈ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅತ್ಯಂತ ಶಕ್ತಿಯುತವಾದ ಪ್ರದೇಶ ಯಾವುದಪ್ಪ ಅಂತ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ನೀವು ಧೈರ್ಯವಾಗಿ ಹೇಳ್ಬೋದು, ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂತ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನಾನು ಹೋದ ವರ್ಷ ಬುದ್ಧ ಪೌರ್ಣಮಿ ದಿನ ಅಲ್ಲಿ ದೊಡ್ಡಿ ಬಂದ್ವಿ, ನಾನು ಮತ್ತೆ ನನ್ನ ತಂಗಿ ಇಬ್ರು ಬಂದ್ವಿ. ಅದು ನಿಜವಾಗ್ಲೂ ಒಂದು ಆಶ್ಚರ್ಯಕರ ಸಂಗತಿ ಸರ್. ನಾವಿಬ್ರಿಗೂ ಆ ಪ್ಲೇಸ್ ಗೊತ್ತಿಲ್ಲ. ಬಸ್ ಹತ್ತಿ ಎಷ್ಟೋ ವರ್ಷ ಆಗಿತ್ತು ನನಗೆ, ಸ್ವಲ್ಪ ಸೈಟಿಕ ಪ್ರಾಬ್ಲಮ್ ಆಗಿ ವರ್ಷಗಟ್ಲೆ ಬಸ್ಗೆ ಕರ್ಕೊಂಡು ಅವಳನ್ನ ಅದ್ ಯಾವ ರೀತಿ ಬಂದ್ವಿ ಅಂದ್ರೆ, ದೇವ್ರು ಅದು ಜೊತೆಗೆ ಪತ್ರಿಜಿಯವರ ಕೈ ಹಿಡ್ಕೊಂಡು ನಮ್ಮನ್ನ ಕರ್ಕೊಂಡ್ ಬಂದ್ಬಿಟ್ರೆ ನಾವು ಪ್ಲೇಸ್ಗೆ ಅನ್ನುವಷ್ಟು ನಮ್ಗೆ ಅನುಭವ ಆಯ್ತು ಸರ್. ಬುದ್ಧ ಪೌರ್ಣಿಮೆ ದಿವಸನೇ ಫಸ್ಟ್ ನಾವು 3 ಗಂಟೆ ಟೈಮ್ ಕೂತಿದ್ದು, ಅವತ್ತಿನ ಅನುಭವ ಇವತ್ತು ನಾನು ನೆನ್ಸ್ಕೊತಾ ಇದೀನಿ ಸರ್. ಬುದ್ಧ ಪೌರ್ಣಿಮೆಗೆ ನಾವು ತುಂಬಾ ಚೆನ್ನಾಗಿ, ಅವತ್ತಿಂದಾನೇ ನನಗೆ ಧ್ಯಾನದ ಬಗ್ಗೆ ಆಸಕ್ತಿ ಆದಿತ್ತು, ಧ್ಯಾನೋದಯ ಆಯ್ತು ಅಂತ ಅನ್ಕೋತೀನಿ. ಅವತ್ತಿಂದಾನೇ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು. ಮತ್ತೆ ಇವತ್ತು ಕೂಡ ನನ್ನ ಮಗಳಿಗೆ, ನನ್ನ ಇಬ್ರು ಮಕ್ಳಿಗೆ ಅದನ್ನೇ ಹೇಳ್ತಾ ಇದೀನಿ, ಒಂದೊಂದ್ ದಿನನಾದ್ರೂ ಮಧ್ಯೆ ಹೋಗಿದ್ ಬನ್ನಿ ನೀವು. ನಿಮ್ ತಲೆ ಯಾವಾಗ ನಂಗೆ ಸರಿ ಇಲ್ಲ, ನಾನು ಏನ್ ಮಾಡ್ತೀನಿ ನನಗೆ ಡೇಟ್ ಹೇಳಿದ್ನಲ್ಲ ನಾಗರತ್ನಮ್ಮ ಅವ್ರೆ, ಆಯ್ತು ಜನವರಿ 16, 17, 18. ಆಯ್ತು ಸರ್. ಟೋಟಲ್ ಡ್ಯೂರೇಷನ್ 2 days ಆಗುತ್ತೆ. ನಿಮ್ ಮಕ್ಕಳಿಗೆ ತಿಳಿಸಿ, ನೀವು ಅವ್ರನ್ನ ಕರ್ಕೊಂಡ್ ಬನ್ನಿ. ಹೌದು ಸರ್, ಬರ್ಬೇಕು ಅನ್ಕೊಂಡಿದೀನಿ. ಜೊತೆಗೆ ಸಂಕಲ್ಪ ಮಾಡ್ಕೊಂಡ್ಬಿಡ್ತೀನಿ ಇವಾಗಿಂದಾನೆ. ಏನ್ ಬೇಕಿಲ್ಲ, ಅದಕ್ಕೆಲ್ಲ ಚಿಕ್ಕ ಚಿಕ್ಕ ವಿಷಯಗೆಲ್ಲ ಸಂಕಲ್ಪ ಮಾಡ್ಕೋಬಾರದು. ಸುಮ್ನೆ ಬಸ್ ಹತ್ಬೇಕು, ಬರ್ತಾ ಇರ್ಬೇಕು. ಹೌದು ಸರ್, ಅದೇ ನಾನು ಜೊತೆಗೆ ಕಾರ್ಯಾಗಾರಕ್ಕೆಲ್ಲ ಬರೋದಕ್ಕೆ ಯಾರು ದೊಡ್ಡ ದೊಡ್ಡ ಸಂಕಲ್ಪ ಮಾಡ್ಕೋಬೇಡಿ. ಯಾಕೆಂದ್ರೆ ಸ್ವಲ್ಪ ದೂರ ಇರೋದು, ಒಬ್ಳೆ ಕಳ್ಸಕ್ಕೆ ಏನಾಗೋದಿಲ್ಲ. ಸುಟ್ ಕೇಸಲ್ಲಿ ಬಟ್ಟೆ ಇಟ್ಕೋಬೇಕು, ಬಸ್ ಹತ್ಬೇಕು, ಬರ್ಬೇಕಷ್ಟೇ ಸರ್. ಅದು ನಮ್ಗೆ ಅಕಾಮಿಡೇಷನ್ ಇದೆಲ್ಲ ಅಲ್ಲಿ ಇಟ್ಕೊಳಕ್ಕೆಲ್ಲ ಆವಾಗ ಗುರುಗಳು ಇದ್ ಮಾಡ್ಕೊಟ್ಟಿದ್ರು. ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಯಾಕೆಂದ್ರೆ ಏನ್ ಬೇಕಾಗಿಲ್ಲ. ನಾನು ನಂಬರ್ ಕೊಟ್ಟಿದ್ನಲ್ಲ, ನಂಬರ್ ಕರೆ ಮಾಡಿ ಬನ್ನಿ ಅಷ್ಟೇ. ಧನ್ಯವಾದ ಸರ್. ಧನ್ಯವಾದ ಧನ್ಯಶ್ರೀ ಸರ್. ಬರೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತೀನಿ, ಬರ್ತೀನಿ ಸರ್. ಬನ್ನಿ ಎಲ್ಲರೂ ಬನ್ನಿ. ಆಯ್ತು ಸರ್. ಮತ್ತೆ ಯಾರು? ವೇದಾವತಿ ಬಾಯಿ ಹೇಳವಾ? ಸರ್ ನಮಸ್ತೆ ಇನ್ನೊಂದ್ಸರಿ. ಸರ್ ಹೆಂಗ್ ಹೋಗ್ಬೇಕು ಅಂದ್ರೆ, ನಾನ್ ಕರ್ತಲ್ಗ್ ಹೋದೆ ಸರ್. ಆ ತರ ಹೋಗ್ಬೇಕು ಅಂದ್ರೆ, ಕರ್ತಲ್ ಹೋಗೋ ನನಗ್ ಪ್ಲಾನೇ ಇಲ್ಲ. ಕರ್ತರ್ ಎಲ್ಲಿದೆ ಅಂತಲೂ ನನಗ್ ಗೊತ್ತಿಲ್ಲ. ವೆರಿ ಗುಡ್. ಧ್ಯಾನಕ್ ಸೇರಿ ಆಗ್ಲೇ ಒಂದ್ 5-6 ತಿಂಗಳಾಗಿತ್ತು ಅಷ್ಟೇನೆ. ಅದಕ್ಕೆ ನಾ ಹೇಳಿದ್ದು
ಬಟ್ಟೆ ಇಟ್ಕೋಬೇಕು, ಬಸ್ ಹತ್ಬೇಕು ಅಷ್ಟೇ. ಹಾ ಹಂಗೆ ಮಾಡಿ ಸರ್. ನಾನು ಒಂದೇ ಅವರು ನಾಳೆ ಸ್ಟಾರ್ಟ್ 21 ಬೆಳಿಗ್ಗೆ 1 ಅವರ್ ಅಲ್ಲಿ ನಾನು ಪ್ಯಾಕ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಒಬ್ಳೆ 10 ದಿವಸದ ಬಟ್ಟೆ ಪ್ಲಸ್ ಸ್ವಲ್ಪ ಉಣ್ಣೆ ಬಟ್ಟೆಗಳು ಅಂದ್ರೆ ವಾರ್ಮ್ ಕ್ಲೋತ್ಸ್ ಎಲ್ಲ ಹಿಡ್ಕೊಂಡು ಒಬ್ಳೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಜನರಲ್ ಟಿಕೆಟ್ ತಗೊಂಡು ಕಟ್ಟಲ್ ಹೋಗಿದ್ದೀನಿ ಸರ್. ನಾನು 10 ದಿನ ಮನೇಲಿ ಯಾರಿಗೂ ಹೇಳಲಿಲ್ಲ. ಜೋರಿದ್ಯಾವ ನೀನು? ನಿಜ ಯಾವ ಊರಂದೆ ಮರ್ತೋಗ್ಬಿಟ್ಟಿದೀನಿ. ಸರ್ ನಾನ್ ಬೇಸಿಕಲಿ ಬೆಂಗಳೂರಿನವಳು. ಈಗ 2 ವರ್ಷ ಆಯ್ತು ಹುಬ್ಳಿಗ್ ಬಂದು. 2.5 ವರ್ಷ. ನೀನ್ ಬಾ, ನಾನ್ ಇರ್ತೀನಿ ಬಾ 10 ದಿನ ಅಲ್ಲಿ ಕರ್ತಾಲ್ನಾಗ ಇರ್ತೀನಿ ಬಾ. ಇಲ್ಲ ಸರ್ ಈ ವರ್ಷ ಬರಲ್ಲ. ಈ ವರ್ಷ ತುಂಬಾ ಚಳಿ ಇದೆ ಸರ್. ಈ ವರ್ಷ ಬೆಂಗಳೂರಿಗೆ ಬಾ, ಜನವರಿ ತಿಂಗಳಾಗ ನಿನ್ ಭೇಟಿ ಆಗ್ಲೇ. ಜನವರಿಲಿ ಬರ್ತೀನಿ ಸರ್. ಮಾಸ್ಟರ್ಸ್, ಹಾಗೆ ನಮ್ಮ ವೇದವತಿ ಮೇಡಮ್ ಚೆನ್ನಾಗಿ ನೆನಪು ಮಾಡಿದ್ದಾರೆ. ಈ ಬಾರಿ ಪತ್ರಿಜಿ ಧ್ಯಾನ ಮಹಾಯಾಗ ಡಿಸೆಂಬರ್ 21ರಿಂದ 31ರವರೆಗೂ ಮಹೇಶ್ವರ ಮಹಾಪಿರಮಿಡ್ ಕೈಲಾಸಪುರಿ ಕಡ್ತಾಲ್ ತೆಲಂಗಾಣದಲ್ಲಿ ನಡೀತಾ ಇದೆ. ಎಲ್ಲರೂ ಭಾಗವಹಿಸಿ. ಎಲ್ಲರೂ ಅನ್ನದಾನ ದೇಣಿಗೆಗೆ ಸಹಾಯ ಮಾಡಿ. ಓಕೆ, ಎಲ್ಲರೂ ಭಾಗಿಯಾಗಿ ಮಾಸ್ಟರ್ಸ್. ಲಕ್ಷಾಂತರ ಜನರು ಬರುವಂತ ನಿರೀಕ್ಷೆಯಲ್ಲಿ ಈ ಬಾರಿ ಅಲ್ಲಿ ಟ್ರಸ್ಟ್ ಮೆಂಬರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ 10 ಲಕ್ಷ ಊಟದ ವಿತರಣೆ ಆಗುತ್ತೆ ಅಂತೇಳಿ ಮಾಹಿತಿ. ನಾನಂತೂ ಅವರಿಗೆ ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ, ತೆಲಂಗಾಣದಿಂದ ಮತ್ತು ಆಂಧ್ರದಿಂದ ಎಷ್ಟು ಜನ ಬರ್ತಾರೋ ಅದು ನಮಗೆ ಗೊತ್ತಾಗೋದಿಲ್ಲ. ಬಟ್ ಈ ಬಾರಿ ಕರ್ನಾಟಕದಿಂದ ಹೈಯೆಸ್ಟ್ ನಂಬರ್ ಆಫ್ ಮೆಡಿಟೇಟರ್ಸ್ ಕಡ್ತಾಲ್ ಕಡೆ ಬರೋರಿದ್ದಾರೆ. ನಾನು ಆ ಕಡ್ತಾಲ್ ಆ ಪಿರಮಿಡ್ ಧ್ಯಾನ ಮಹಾಚಕ್ರ ನಡೆಯೋ ಕಾಲಕ್ಕೆ ಅನ್ನದಾನ ಕಮಿಟಿಯಲ್ಲಿ ಸಕ್ರಿಯವಾಗಿ ನಾನು ಭಾಗಿಯಾಗ್ತೀನಿ. ಭಾಗವಹಿಸ್ತಾ ಇದ್ದ ಇಷ್ಟು ದಿನ, ಮುಂದೇನೂ ಹಾಗೆ ಇರ್ತೀನಿ. ಎಲ್ಲರೂ ಬನ್ನಿ ಮಾಸ್ಟರ್ಸ್. ನಮಸ್ಕಾರ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ಮಂಜುಳಾ, ತುಮಕೂರು. ನಮ್ಗೆ ಇದು ಅಯ್ಯಪ್ಪ ಪಿಂಡಿ ಇದ್ರಲ್ಲಿ 2 ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇದ್ದೆ ಗುರುಜಿ. ಫಸ್ಟ್ ನನಗೆ ಪರಿಚಯ ಆಗಿದ್ದು ಅಯ್ಯಪ್ಪ ಪಿಂಡಿ ಅವರು. ಆಮೇಲೆ ನಮ್ಮ ಏರಿಯಾದಲ್ಲೆಲ್ಲ ಅಯ್ಯಪ್ಪ ಪಿಂಡಿ ಫಾಲೋಯರ್ಸೇ ಗುರುಜಿ. ಪ್ರತಿ ವರ್ಷ ಕಡ್ತಾಳ್ಗೆ ಏನಿಲ್ಲ ಅಂದ್ರೂ ಇಲ್ಲೇ ನಮ್ಮ ಏರಿಯಾದಿಂದಲೇ 25 ಮೆಂಬರ್ಸ್ ಬರ್ತಾರೆ ಗುರುಜಿ. ಬಟ್ ನಾನು ಇದುವರೆಗೂ ಇಂಟರ್ನ್ಯಾಷನಲ್ ವ್ಯಾಲಿನೂ ಬೆಂಗಳೂರ್ದು ನೋಡಿಲ್ಲ ಗುರುಜಿ. ಇನ್ನ ಕಡ್ತಾಳು ನೋಡಿಲ್ಲ ಗುರುಜಿ. ಈಗ ಈ ಮಹಾವತಾರಿಗೆ ಬಂದು 1 ವರ್ಷ ಆಯ್ತು ಗುರುಜಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬನ್ನಿ ಹೋಗೋಣ ಮಂಜುಳಾ ಮೇಡಮ್. ನಾ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಬೆಂಗಳೂರು ಪಿರಮಿಡ್ಗೆ. ಯಾರು ಯಾರನ್ನ ಫಾಲೋ ಮಾಡೋದ್ ಬೇಕಿಲ್ಲ ಮಾಸ್ಟರ್ಸ್, ನಿಮ್ಮನ್ನ ನೀವು ಫಾಲೋ ಮಾಡ್ಕೊಳ್ಳಿ ಸಾಕು. ಓಕೆ, ಫಾಲೋ ಮಾಡೋದನ್ನ ಬಿಡ್ಬೇಕು. ನಮ್ಮ ಶ್ವಾಸವನ್ನು ನಾವು ಗಮನಿಸ್ಬೇಕು. ಸರ್ ಅಕಾಮಿಡೇಷನ್ ಪೇ ಮಾಡ್ಬೇಕು ಅನ್ಸುತ್ತೆ ಅಲ್ವಾ? ಹೌದೌದೌದು. ಅಕಾಮಿಡೇಷನ್, ಹಾಲು, ಊಟ ನಮ್ ಖರ್ಚು ನಾವು ನೋಡ್ಕೋಬೇಕವ. ಧ್ಯಾನ ಯಾವತ್ತು ಫ್ರೀನೇ ಇರುತ್ತೆ. ಧ್ಯಾನಕ್ಕೆ ಯಾರು ಎಲ್ಲಿ ಚಾರ್ಜ್ ಮಾಡಂಗಿಲ್ಲ. ಊಟ ಫ್ರೀ ಅನ್ಸುತ್ತೆ. ಇಲ್ಲ, ಶಿಬಿರ ಅಂದ್ರೆ ಊಟ ಸಪರೇಟ್ ಇರುತ್ತೆ. ಶಿಬಿರದಲ್ಲಿ ಊಟ ಸಪರೇಟ್ ಇರುತ್ತೆ. ಅದೊಂದು ಪ್ಯಾಕೇಜ್ ಸಿಸ್ಟಮ್ ಮಾಡಿದ್ದಾರೆ. ಎಷ್ಟು ಸರ್ ಫೀಸ್ ಅದಕ್ಕೆ? ಒಂದು ದಿನಕ್ಕೆ ಈ 2 days ಪ್ಯಾಕೇಜ್ ಬಂದು 3300 rupees ಆಗುತ್ತೆ. ಶುಕ್ರವಾರ ಮಧ್ಯಾಹ್ನಕ್ಕೆಲ್ಲ ನಾವು ಬಂದಿರ್ತೀವ ಅಲ್ಲಿ. ಕೆಲವರು ಬೆಳಗ್ಗೆನೆ ಬರ್ತಾರೆ. ಈಗ ಬೇರೆ ಊರಿಂದ ಬರೋರು ಬೆಳಗ್ಗೆಯಿಂದ ಬರ್ತಾರೆ. ಸೊ ಮತ್ತೆ ಭಾನುವಾರ ಸಂಜೆವರೆಗೆ ಇರ್ತಾರೆ. ಆಲ್ಮೋಸ್ಟ್ ನೀವು ಇರೋದು 3 ದಿನ ಆಗುತ್ತೆ. ವರ್ಕ್ಶಾಪ್ ಅಲ್ಲಿ ಏನೇನಿರುತ್ತೆ? ಕಂಪ್ಲೀಟ್ ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ ಒಂದು, ಮೈಂಡ್ಫುಲ್ನೆಸ್ ಒಂದು. ಓಕೆ, ಫೋಕಸ್ ಇರುತ್ತೆ. ಅಂದ್ರೆ ಈಗ ನಾವು ಏನಪ್ಪಾ ಅಂದ್ರೆ ಬುದ್ಧ ಪೂರ್ಣಿಮಾ ಮತ್ತು ಧ್ಯಾನ ಮಹಾಚಕ್ರ ಇವೆಲ್ಲ ಸಾಮೂಹಿಕವಾಗಿ ಒಂದು ದೊಡ್ಡ ಜಾತ್ರೆ ಇದ್ದಂಗೆ. ಇಲ್ಲಿ ಏನಿರ್ತದೆ ಅಂದ್ರೆ ವೈಯಕ್ತಿಕ ಸಾಧನೆ, ಇಂಡಿವಿಜುವಲ್ ಸಾಧನೆ ಅನ್ನೋದಿರುತ್ತೆ. ಇಲ್ಲಿ ವೈಯಕ್ತಿಕ ಸಾಧನೆಗೆ ಕಾರ್ಯಾಗಾರಕ್ಕೆ ಬರಬೇಕು. ಕಾರ್ಯಾಗಾರಕ್ಕೆ ಅಂದ್ರೆ
ಸ್ಪೆಷಲ್ ಫೋಕಸ್ ಅನ್ನೋದು ಇರುತ್ತೆ. ನಮ್ಮ ಮೇಲೆ ನಮಗೆ ಸಂಪೂರ್ಣ ಗಮನ, ನಮ್ಮ ಮೇಲೆ ನಮಗೆ ಸಂಪೂರ್ಣ ಹಿಡಿತ, ಇವೆಲ್ಲವೂ ಸಿಗ್ತವೆ. ಇಂಡಿವಿಜುವಲ್ ಫೋಕಸ್ ಇರುತ್ತೆ. ಈಗ ಸಾವಿರಾರು ಜನದಲ್ಲಿ ಇದ್ದಾಗ ಹೆಂಗೆ, ಸ್ವಲ್ಪ ಜನರಿದ್ದಾಗ ಹೇಗೆ, ಆಲ್ ಫೆಸಿಲಿಟೀಸ್. ಈಗ ನೀವು ಏನಪ್ಪಾ ಅಂದ್ರೆ ಕಿಂಗ್ ಚೇಂಬರ್ ಅಲ್ಲಿ ಒಂದು 4 ತಾಸು ಧ್ಯಾನ ಮಾಡ್ಬೇಕಪ್ಪ. ಮಾಮೂಲು ಟೈಮ್ನಾಗ ನಿಮಗೆ ಅನುಕೂಲ ಆಗುತ್ತಾ? ಆಗೋದಿಲ್ಲ. ಈ ತರ ಕಾರ್ಯಾಗಾರಗಳಿಗೆ ಬಂದಾಗ ನಿಮಗೆ ಯಾವ ತರ ಅನುಕೂಲ ಸೃಷ್ಟಿ ಮಾಡ್ಕೋಬಹುದು ಆ ತರ ಸೃಷ್ಟಿ ಮಾಡ್ಕೋಬಹುದು. ಆಮೇಲೆ ಧ್ಯಾನ ಎಲ್ಲರೂ ಮಾಡ್ತೀವಿ. ಆಧ್ಯಾತ್ಮಿಕ ಅವಗಾಹನೆ, ಆಧ್ಯಾತ್ಮಿಕ ಅವಗಾಹನೆ, ಶಾಸ್ತ್ರದ ವಿವರಣೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಅನುಕೂಲ ಆದಾಗೆಲ್ಲ ನಿಮ್ಗೆ ಆನ್ಲೈನ್ನಾಗ ಭಾಗವಹಿಸ್ತಾ ಇರ್ತೀನಿ, ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಎಲ್ಲರೂ ಅನುಕೂಲ ಮಾಡಿಕೊಂಡು, ಮೋರ್ ಓವರ್ ಆ ಪ್ರದೇಶದಲ್ಲಿ ನಾವು ರೆಸಿಡೆಂಟ್ ಆಗಿ ಇದ್ದುಕೊಂಡು ಏನ್ ಭಾಗವಹಿಸ್ತೀವಲ್ಲ, ಅದೇ ಒಂದು ದೊಡ್ಡ ಶಕ್ತಿ. ಆ ಪಿರಮಿಡ್ ವ್ಯಾಲಿ, ಆ ಪ್ರದೇಶದಲ್ಲಿ, ಆ ಪ್ರಾಂಗಣದಲ್ಲಿ ಏನ್ ಕಾಲಿಡ್ತೀವಲ್ಲ, ಅದೇ ಒಂದು ದೊಡ್ಡ ಶಕ್ತಿ. ಹಾಗೆ ಸುಮ್ನೆ ಹೋಗಿದ್ದೀನಿ ನಾನು ಸರ್. ಸುಮ್ನೆ ಹೋಗೋದು ಬೇರೆ, ಕಾರ್ಯಾಗಾರದಲ್ಲಿ ಭಾಗವಹಿಸೋದು ಬೇರೆ. ಕಾರ್ಯಾಗಾರದಲ್ಲಿ ಒಂದ್ಸಲ ಕಾಲಿಟ್ಟಿದ್ವಿ ಅಂದ್ರೆ ನಮ್ಮ ಗಮನ ಸಂಪೂರ್ಣವಾಗಿ ನಮ್ ಕಡೆ ಇಟ್ಕೊಳ್ಳೋದು ಹೇಗೆ, ನಮ್ ಕಡೆ ನಾವ್ ಇಟ್ಕೊಳ್ಳೋದು. ಈಗ ನೋಡವ, ಇದೆಲ್ಲ ಥಿಯರಿ ಕ್ಲಾಸಸ್. ನಾವೇನ್ ಆನ್ಲೈನ್ ಭಾಗವಹಿಸ್ತೀವಲ್ಲ, ನೀವು ನಿಮ್ಮೂರಲ್ಲಿ, ನಾವು ನಮ್ಮೂರಲ್ಲಿ, ಇವೆಲ್ಲ ಥಿಯರಿ ಕ್ಲಾಸಸ್. ಫೇಸ್ ಟು ಫೇಸ್ ಇದ್ದೀವಂದ್ರೆ ದಟ್ ಇಸ್ ಪ್ರಾಕ್ಟಿಕಲ್ ಕ್ಲಾಸ್. ಹೌದಲ್ಲ? ಎಸ್ 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 ಮಾಸ್ಟರ್ಸ್. ಏನೋ ಒಂದು ಹೇಳ್ತಾರಲ್ಲ ಸರ್, ಒಂದು ಹೇಳ್ತಾರಲ್ಲ, ಎನಿ ನಂಬರ್ ಆಫ್ ಥಿಯರಿ ಕ್ಲಾಸಸ್ ವಿಲ್ ನಾಟ್ ಹೆಲ್ಪ್ ಎ ಸ್ವಿಮ್ಮರ್ ಇನ್ ಆರ್ಡರ್ ಟು ಸ್ವಿಮ್ ಅನ್ಲೆಸ್ ಅಂಡ್ ಅಂಟಿಲ್ ಹಿ ಇಸ್ ಪುಶ್ಡ್ ಇಂಟು ವಾಟರ್. ಎಸ್ 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 ಅದ್ಭುತ ರಮೇಶ್ ಅವರು, ಅದ್ಭುತ. ಪ್ರಾಕ್ಟಿಕಾಲಿಟಿ ಇಸ್ ರಿಯಾಲಿಟಿ. ಹೌದೌದು, ಕರೆಕ್ಟ್. ಪ್ರಾಕ್ಟಿಕಾಲಿಟಿ ಇಟ್ ಇಸ್ ರಿಯಾಲಿಟಿ. ಸೊ ನಾನು ಆ ಫ್ಲೈಯರ್ ನಿಮ್ಗೆ ತೋರಿಸಿದ್ನಲ್ಲ, ನನ್ನ ನಂಬರು ತೋರಿಸಿದ್ನಲ್ಲ, January 16th to January 18th ಇರುತ್ತೆ. ಬನ್ನಿ, ಎಲ್ಲರೂ ಬನ್ನಿ. ಪಿರಮಿಡ್ ವ್ಯಾಲಿ ಎಕ್ಸ್ಪೀರಿಯನ್ಸ್ ಅನ್ನ ಪಡೆಯಿರಿ, ಆಧ್ಯಾತ್ಮಿಕ ಅವಗಾಹನೆಯ ಎಕ್ಸ್ಪೀರಿಯನ್ಸ್ ಪಡೀರಿ. ಎಸ್ ಮಾಸ್ಟರ್ಸ್. ಅದಕ್ಕಿಂತ ಬಿಫೋರ್ ಮತ್ತೆ ನಾನು ನಿಮ್ ಜೊತೆ ಒಂದ್ಸಲ ಭೇಟಿ ಆಗ್ತೀನಿ. ಓಕೆ? ಖಂಡಿತ ಸರ್, ಖಂಡಿತ ಸರ್. ತಾವೇ ಹೇಳಿದೀರಾ, ನಾನು 15 ಡೇಸ್ ಒನ್ಸ್ ನಮ್ಮ ವೇದಿಕೆನಲ್ಲಿ ಬರ್ತಾ ಇರ್ತೀನಿ ಅಂತ. ನಿಮ್ಗೆ ಯಾವಾಗ್ಲೂ ಸ್ವಾಗತ ಇರುತ್ತೆ ಸರ್ ನಮಗೆ ವೇದಿಕೆಗೆ. ನಿಮ್ಗೆ ಯಾವಾಗ ಬೇಕೋ ಅವಾಗ ಬಂದು ನೀವು ನಮ್ಗೆ ಸ್ವಾಧ್ಯಾಯವನ್ನ ಕೊಡ್ಬೋದು ಸರ್. ಎಸ್ ಎಸ್ ಎಸ್, ಐ ಆಮ್ ರೆಡಿ. ನಾನು ರಂಗಸ್ವಾಮಿ ಅವ್ರಿಗೂ ಹೇಳ್ತೀನಿ. ಓಕೆ, 15 ದಿನಕ್ಕೆ ಒಂದ್ಸಲ ನಾನು ಬಂದು ನಿಮ್ಮನ್ನೆಲ್ಲರನ್ನ ಭೇಟಿ ಆಗ್ತೀನಿ. ಖಂಡಿತ ಖಂಡಿತ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಇಷ್ಟು ದಿವಸ ಬೇರೆ ಮಾಸ್ಟರ್ಗಳ ಕಡೆಯಿಂದ ಸ್ವಾಧ್ಯಾಯವನ್ನ ಅಂದ್ರೆ ಅವರ ಅನುಭವನ ಕೇಳ್ತಾ ಇದ್ವಿ. ಇವತ್ತು ನಿಮ್ಮ ಅನುಭವನೇ ಡಿಫ್ರೆಂಟ್ ಆಗಿದೆ ಸರ್ ನಮ್ಗೆ. ಮೊದ್ಲಿಗೆ ನೀವೆಲ್ರನ್ನು ಪರಿಚಯ ಮಾಡ್ಕೊಂಡ್ರಿ, ಆಮೇಲೆ ನೀವು ಅಂದ್ರೆ ನಾನು ಅಂದ್ರೆ ಏನು ಅನ್ನೋದ್ರ ಆದ್ರೆ ನಾನೇ ಹೇಳ್ದೆ, ನಾನು ಯಾರು ಅನ್ನೋದನ್ನ ತಿಳ್ಕೊಳಕ್ಕೆ ನಾನೇ ಧ್ಯಾನಕ್ಕೆ ಬಂದಿದ್ದೀನಿ ಅಂತ. ಈಗ ನನ್ಗೆ ಗೊತ್ತಾಯ್ತು, ನಾನು ಒಂದು ಶಕ್ತಿ ಅನ್ನೋದು. ಇಷ್ಟ್ರಲ್ಲೇ ನೀವು ಒಂದು ಉದಾಹರಣೆ, ಒಂದು ಕಥೆ ರೂಪದಲ್ಲಿ ಹೇಳೋದ್ರ ಮೂಲಕನೇ ನನ್ಗೆ ಗೊತ್ತಾಯ್ತು, ಈಗ ನಾನು ಅಂದ್ರೆ ಒಂದ್ ಶಕ್ತಿ ಅನ್ನೋದು. ಹಾಗಾಗಿ ಸರ್, ಇದೇ ತರ ನಿಮ್ ಕಡೆಯಿಂದ ನಮ್ಗೆ ಹೆಚ್ಚು ಹೆಚ್ಚು ವಿಷಯಗಳು ಬರ್ಲಿ, ಹೆಚ್ಚು ಹೆಚ್ಚು ಸ್ವಾಧ್ಯಾಯಗಳು ಬರ್ಲಿ. ನಮ್ಮ ವೇದಿಕೆಗೆ ನಿಮ್ಗೆ ಯಾವಾಗ್ಲೂ ಸ್ವಾಗತ ಇರುತ್ತೆ ಸರ್. ಖಂಡಿತ ಸರ್. ಇವತ್ತೇ ಒಂಥರ ಡಿಫ್ರೆಂಟ್ ಇತ್ತು ಸರ್ ನಮ್ಗೆ ಅನುಭವ. ಇವತ್ತೇ ಒಂದು ಡಿಫ್ರೆಂಟ್ ಇತ್ತು. ಮತ್ತೆ ನಾವ್ ಯಾರು ಅನ್ನೋದು ಈ ಒಂದು ಕ್ಲಾಸ್ ಅಲ್ಲಿ ನಮ್ಗೆ ಗೊತ್ತಾಯ್ತು ಸರ್. ನಾವ್ ಇಷ್ಟು ದಿವಸ ನಾನು ಯಾರು ಅಂತ ಹುಡ್ಕಕ್ ಬಂದಿದೀನಿ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ. ಈಗ ಗೊತ್ತಾಯ್ತು ನಾನು ಒಂದು ಶಕ್ತಿ ಅನ್ನೋದು. ಸರ್ ಖಂಡಿತ ಸರ್, ಅವರಿಂದಾನೇ ಈ ವೇದಿಕೆನಲ್ಲಿ ಎಲ್ಲ ಈ ಒಂದು ತಿಂಗಳು ನಾವು ಅಂದ್ರೆ 21ಕ್ಕೆ ಇದು ವಿಶ್ವ ಧ್ಯಾನ ದಿನ ಇರೋದ್ರಿಂದ ಎಲ್ಲ ಸೀನಿಯರ್ ಮಾಸ್ಟರ್ಗಳನ್ನ ಕರೆದು ನಾವು ಧ್ಯಾನದ ಪರಿಚಯವನ್ನ ಮಾಡ್ತಾ ಇದೀವಿ ಸರ್. ಇದು ಒಂದು ತಿಂಗಳು 21 ದಿವಸ ಇದೇ ತರ ಇರುತ್ತೆ. ಹಂಗಾಗಿ ಎಲ್ಲಾ ಹೊಸ ಹೊಸ ಮಾಸ್ಟರ್ಗಳನ್ನು ಕರೆತಗೊಂಡ್ ಬರ್ತಾ ಇರೋದು ನಮ್ಮ ಗೀತಾ ಮೇಡಮ್ ಸರ್. ಅವ್ರಿಗೆ ಒಂದು ಮೊನ್ನೆ ಮಂಗಳವಾರ ಮಿಸ್ ಆಗಿದ್ದಕ್ಕೆ ಗೀತಾ ಬೈತಾಳೆ ಅಂತ ಭಯ ಆಗ್ಬಿಟ್ಟಿತ್ತು ನನಗೆ. ಖಂಡಿತ ಸರ್, ನಾವ್ ಯಾರು ಭಯಕ್ ಆಗಲ್ಲ ಸರ್, ನಾವೆಲ್ಲ ಒಂದೇ ಕುಟುಂಬದವರು. ಹಾಗಾಗಿ ಎಲ್ಲ ನಾವ್ ಯಾರು ಬಯ್ಯೋ ಅಷ್ಟು ಇದಕ್ಕೆ ಇಲ್ಲ ಸರ್. ಮತ್ತೆ ನಾನು 5:15 ಎದ್ದು ನೋಡ್ತೀನಿ, ಗೀತಾ ನಂಬರ್ ಇತ್ತು, ಭಯಕ್ ಹೋಗ್ಬೇಡವ, ಮತ್ತೆ ಮುಂದೆ ಅಸೆಟ್ ಮಾಡುತ್ತೆ.
ಎಸ್ ಮಾಸ್ಟರ್. ಖಂಡಿತ ಸರ್, ಇದೆಲ್ಲ ಗೀತಾ ಮೇಡಮ್ ಕಡೆಯಿಂದಾನೇ ಸಾಧ್ಯ ಆಗ್ತಾ ಇರೋದು. ಅವ್ರಿಗೆ ಒಂದ್ ದೊಡ್ಡ ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್, ನಾವೆಲ್ಲ ಸೇರಿ. ಲಕ್ಷ್ಮಿ ಮ್ಯಾಮ್ ಒಂದ್ ನಿಮಿಷ. ಎಸ್ ಸರ್. ಎಸ್ ಮೇಡಮ್. ಎಸ್, ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಸರ್. ಸರ್, ನೀವು ಮಾತಾಡೋ ಶೈಲಿ ನನಗೆ ತುಂಬಾನೇ ಇಷ್ಟ. ನನಗೆ ಈ ವೇದಿಕೆಯಲ್ಲಿ ನಿಮ್ಮನ್ನ ನೋಡಿದ್ದು ತುಂಬಾನೇ ಖುಷಿ ಆಯ್ತು. ಈ ವೇದಿಕೆ ನಿಮ್ಮನ್ನ ಕರೆಸ್ಬೇಕು ಅಂತ ತುಂಬಾ ಚೆನ್ನಾಗಿ ನನಗೆ ಯಾವಾಗ್ಲೂ ಅನಿಸ್ತಿತ್ತು ಸರ್, ನಾ ಈ ವೇದಿಕೆ ಕರೆಸ್ಬೇಕು ಅಂತಂದೇಳಿ. ಬಟ್ ಒಂದು ವಿಷಯ ತೆಗೆದುಕೊಂಡು ನಿಮ್ನ ಈ ವೇದಿಕೆಗೆ ಪರಿಚಯ ಮಾಡ್ಸೋದಕ್ಕಿಂತ ಏನೋ ಒಂದು ವಿಶೇಷವಾಗಿ ನಾನು ಕರೆಸ್ಬೇಕು ಅಂತಂದೇಳಿ ಬಹಳ ದಿನದಿಂದ ಅಂತಿತ್ತು. ಆದ್ರೆ ಇದು ವರ್ಲ್ಡ್ ಮೆಡಿಟೇಷನ್ ಡೇ ಇರೋದ್ರಿಂದ 21ನೇ ತಾರೀಕು ಸರ್ ಸಹ ಹೇಳಿದ್ರು, ಹಿರಿಯ ಮಾಸ್ಟರ್ಸ್ ನ ಕರೆದ್ಬಿಟ್ಟು ಒಂದು ಪ್ರಯಾಣವನ್ನ ಹಂಚ್ಕೊಳಕ್ಕೆ, ಅವ್ರಿಗೆ ಆತ್ಮಚರಿತ್ರೆಯನ್ನ ಹೆಚ್ಕೊಳಕ್ಕೆ ಅವಕಾಶ ಕೊಡಿ ಅಂತಂದೇಳಿ. ಬಟ್ ನಾವ್ ಇಷ್ಟು ದಿನದಲ್ಲಿ ನೋಡ್ತಾ ಒಂದು ಜೀವನ ಚರಿತ್ರೆನೇ ತುಂಬಾನ ಡಿಫ್ರೆಂಟ್ ಇತ್ತು. ಇವತ್ತಿನಂದು ತುಂಬಾನೇ ಚೆನ್ನಾಗಿತ್ತು ಸರ್. ಯಾಕೆಂದ್ರೆ ಎಲ್ಲರೂ ಎಚ್ಚರಿಕೆ ಸ್ಥಿತಿಯಲ್ಲಿ ಇದಾರೋ ಇಲ್ಲ ಅಂತ ಹೇಳಿ ಎಲ್ಲರನ್ನು ಮಾತಾಡಿಸ್ತಾ ಅವರಲ್ಲಿ ಏನು ಉತ್ತರ ಬರುತ್ತೆ ಅಂತಂದೇಳಿ ಬಿಟ್ಟು ನಾನು ತುಂಬಾನೇ ಎಂಜಾಯ್ ಮಾಡ್ತಾ ಕೇಳ್ತಿದ್ದೆ. ಬಟ್ ವಿಡಿಯೋನ ಆನ್ ಮಾಡ್ಕೊಂಡಿರಲಿಲ್ಲ, ಚಿಕ್ಕ ಮಗು ಇರೋದ್ರಿಂದ. ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಸರ್. ನಾವ್ ಈ ಪ್ರಪಂಚದಲ್ಲಿ ಏನ್ ನೋಡ್ತಿದೀವಿ, ಏನು ಎತ್ತ ಅಂದಾಗೆ ಒಬ್ರು ಗರ್ವ, ಅಹಂಕಾರ, ಸಿಟ್ಟು, ಅದು ಇದು ಏನೇನೋ ಅಂತ ಹೇಳಿದ್ರು. ಬಟ್ ನೀವ್ ಹೇಳಿದ್ರಿ ನಾವ್ ಇಲ್ಲಿ ನೋಡ್ತಿರೋದು ಒಂದು ಶಕ್ತಿ ಅಂತಂದೇಳಿ. ಅದ್ಭುತ ಸರ್. ನೀವ್ ಇದ್ರಲ್ಲೇ ತಿಳ್ಕೋಬಹುದು ನಿಮ್ಮ ಜೀವನ ಚರಿತ್ರೆ ಏನು ಎತ್ತ ಅಂತೇಳಿ. ಇನ್ನು ಮುಂದೆ ಒಂದಿನ ಅಲ್ಲಿ ನಮ್ಮ ವೇದಿಕೆಗೆ ಬಂದು ಇನ್ನೊಂದಷ್ಟು ಜ್ಞಾನವನ್ನು ಕೊಟ್ಟು ನಮ್ಮನ್ನೆಲ್ಲ ತೀಡಿ ಒಂದು ಜ್ಞಾನವಂತರಾಗಿ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಜೀವ ಸಮಸ್ತ ಸುಖಿನೋ ಭವಂತು. ಎಲ್ಲ ಜೀವರಾಶಿಗಳು ಸಮೃದ್ಧಿಯಾಗಿ ಜೀವಿಸ್ಬೇಕು, ಅದೇ ಪತ್ರಿಜಿ ಅವರ ಆಕಾಂಕ್ಷೆ. ಎಸ್ ಮಾಸ್ಟರ್ಸ್. ಮತ್ತೆ ಒಂದು 15 ದಿನ ಆದ್ಮೇಲೆ ಮತ್ತೆ ನಮ್ಮ ಪುನಃ ಭೇಟಿಯಾಗ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ತನಕ ಒಳ್ಳೆ ಸ್ವಾಧ್ಯಾಯವನ್ನ ಕೊಟ್ಟಿದ್ದೀರಾ ಸರ್. ನಿಮ್ಗೆ ನಮ್ಮ ಪರವಾಗಿ, ನಮ್ಮೆಲ್ಲರ ಮಾಸ್ಟರ್ಗಳ ಪರವಾಗಿ, ಹಾಗೆ ವೇದಿಕೆಯ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮಾಸ್ಟರ್ಸ್, ನೀವು ಸಹ ಇಲ್ಲಿ ತನಕ ಶಾಂತಿಯುತವಾಗಿ ಕೂತು ಸರ್ ಕ್ಲಾಸ್ಗೆ ಅಂದ್ರೆ ಉತ್ಸಾಹಕರಾಗಿ ಭಾಗವಹಿಸಿದ್ದೀರಾ. ಅವರ ಎಲ್ಲ ಕ್ವಶನ್ಗೂ ಸಹ ಸ್ಪಂದಿಸಿದ್ದೀರಾ. ಹಾಗೇನೆ ಎಲ್ಲರೂ ಸಹ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಸಹ ಡಿಫ್ರೆಂಟ್ ಆಗಿತ್ತು ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇಲ್ಲಿಯ ತನಕ ನೀವು ಸಹ ಶಾಂತಿಯಿಂದ ಕುಳಿತು ಅಂದ್ರೆ ಕ್ಲಾಸ್ ಅನ್ನ ಕೇಳಿದೀರಾ. ಹಾಗಾಗಿ ನಿಮ್ಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮೇಡಮ್ ಮಾತಾಡ್ತೀರಾ? ಜಿ ಶ್ರೀರಾಮತ್ ಮೇಡಮ್ ಮಾತಾಡ್ತೀರಾ? ಮಾತಾಡಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುರುದೇವ್ ಅವರು ಆನ್ ಮಾಡ್ಕೊಡಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ನಾವು ಸರ್ ಸ್ಟೂಡೆಂಟ್ 4 ಜನ ಜಾಯ್ನ್ ಆಗಿವಿ ನ್ಯೂ ಏಜ್ ಸ್ಪಿರಿಚುವಲ್ ಇಂದ. ರಾಮಪ್ಪ ಸರ್, ಗಿರಿಜಮ್ಮ ಮತ್ತು ನಮ್ಮ ಅಕ್ಕ, ನಾನು. ನಾವು 3 ವರ್ಷದಿಂದ ಸರ್ ಜೂಮ್ ಅಲ್ಲೇ ಇರೋದು. ಮಧ್ಯಾಹ್ನ ನಿಮ್ ಕ್ಲಾಸಿಗೆ ಜಾಯ್ನ್ ಆಗ್ತೀವಿ. ಮಧ್ಯಾಹ್ನದ ಕೂಡ ಇತ್ತು, ಅಲ್ಲೇ ಗೀತಾ ಬಂದಿರೋದು. ಮಧ್ಯಾಹ್ನ ಕ್ಲಾಸ್ಲಿಂದಾನೇ ಗೀತಾ ನಮ್ಗೆಲ್ಲರಿಗೂ ಪರಿಚಯ ಆದದ್ದು ಸುಜ್ಞಾನ ದೀಪದಿಂದ. ಓಕೆ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸ್ಟೂಡೆಂಟ್ ನಾವು ಫಸ್ಟ್ ಬ್ಯಾಚ್. ಎಲ್ಲರೂ ವಿ ಆಲ್ ಆರ್ ಇಂಟರ್ಲಿಂಕ್ಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ ದನಿ ಕೇಳಿ ಮಲ್ಕೊಂಡಿದ್ರು ಸರ್. ದನಿ ಕೇಳಿ ನೀವೇ ನಿನ್ನೆ ಕೇಳಿ ಎಲ್ಲ ಆಫ್ ಮಾಡಿ ಇಟ್ಕೊಂಡ್ ಕೂತೀನಿ. ಬರೀ ಧ್ವನಿ ಅಷ್ಟೇ ಕೇಳ್ತಿದ್ದೆ. ಸರ್ ಧ್ವನಿ ಇಲ್ಲಿ ಬಂದು ಮನೆ ನೋಡ್ದೆ ಮಿಸ್ ಆಗಿತ್ತಲ್ರಿ, ಬರ್ತಾರ ಗೊತ್ತಿದ್ದಿಲ್ಲ. ಧ್ವನಿ ಕೇಳಿ ಎದ್ದು ಮತ್ತ ಕುಂತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಮಪ್ಪ ಸರ್. ನಿಮಗೆ ಥ್ಯಾಂಕ್ ಯು ಮೇಡಮ್. ರಾಮ್ ಪ್ರಸಾದ್ ಸರ್ ಮಾತಾಡಿ ಸರ್. ನಾವು ಸಹಜವಾಗಿ ಏನಪ್ಪ ಇದು ಓಪನ್ ಮಾಡೋದ್ರಾಗ ಏನಾದ್ರೆ ಕೋಟೇಶ್ವರ ಅವ್ರದ್ದು ಇತ್ರಿ. 4 ಗಂಟೆ 12 ನಿಮಿಷ ಆಗಿತ್ತು. ಕೇಳೋಣ ಸರ್ ಏನೋ ಬಂದಿದ್ದಾರೆ, ಇಲ್ಲಿ ಅಟೆಂಡ್ ಆಗಿದ್ದಾರೆ ಅಂತ ಹೇಳಿ ಬಂದೆ. ಮೇಡಮ್ ಅವ್ರೆ, ಬಂದಿದ್ದಕ್ಕೂ ಲಾಭ ಆಯ್ತು. ನಮಸ್ಕಾರ ಮೇಡಮ್. ಖುಷಿ ಆಗ್ತದ. ನಾವ್ ಹೇಳ್ಕೊಳಕ್ ಕೂಡ ಹೆಮ್ಮೆ ಆಗ್ತದ ನಾವು ಸರ್ ಸ್ಟೂಡೆಂಟ್ ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಪತ್ರಿಜಿ ಅವರ ಶಿಷ್ಯರು, ಅದು ಬಹಳ ಮುಖ್ಯ. ಕ್ಲಾಸ್ ಮಾತ್ರ ಅದ್ಭುತವಾಗಿತ್ತು ಸರ್. ಅದ್ಭುತವಾಗಿತ್ತು. ರಂಗಸ್ವಾಮಿ ಅವರಿಗೆ ಮತ್ತೆ ಲಕ್ಷ್ಮಿ ಮೇಡಮ್ಗೆ ಅನಂತ ಕೋಟಿ ವಂದನೆಗಳು. ಈ ಒಂದು ವೇದಿಕೆಯನ್ನ ಇಷ್ಟು ಅಚ್ಚುಕಟ್ಟಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ. ಮತ್ತೆ ನೀವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮಾಸ್ಟರ್ಸ್ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅನ್ನೋದು ಹೀಗೆ ಮುಂದಕ್ಕೆ ಹೋಗ್ಬೇಕು. ಈ ಧ್ಯಾನ ಪ್ರಚಾರ ಅನ್ನೋದು ಅನುನಿತ್ಯ ಆಗಬೇಕು. ಎಸ್ ಮಾಸ್ಟರ್ಸ್. ಥ್ಯಾಂಕ್ ಯು ಲಕ್ಷ್ಮಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಮಾಸ್ಟರ್ಸ್.
ಥ್ಯಾಂಕ್ ಯು. ಈ ಕಾರ್ಯಕ್ರಮವನ್ನ, ಈ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ರಂಗನಾಥ್ ಸರ್ ಅವರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ಅವರ ಸಿಬ್ಬಂದಿ ವರ್ಗದವರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮಾಸ್ಟರ್ಸ್ ಇಲ್ಲಿಯ ತನಕ ನೀವು ಸಹ ಭಾಗಿಯಾಗಿದ್ದೀರಾ, ನಿಮ್ಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನಮ್ಮ ಕೋಟೇಶ್ವರ್ ಸರ್ ಅವರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.